ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪದತಲಕ್ಕೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ಹಂತದಲ್ಲಿ ಕಷ್ಟ ಪರಂಪರೆಗೆ ಇದೇನು ಕಷ್ಟವಲ್ಲ, ತುಂಬ ಸರಳವಾದ ನಡೆ, ನೀವೇನು ಕಷ್ಟಪಟ್ಟಿಲ್ಲ, ಈ ಕಷ್ಟ ಏನು ನಿಮಗೆ ಇನ್ನು ಬಹಳ ಇಲ್ಲ, ನೀವು ಪಟ್ಟದ್ದು ಬಹಳ ಸ್ವಲ್ಪ, ಬಹಳ ಕಷ್ಟಪಟ್ಟವರೆಲ್ಲ ಇದ್ದಾರೆ, ಆಗಿ ಹೋಗಿದ್ದಾರೆ ಅಂತ ಹೇಳುವಾಗ ಸಾಕಷ್ಟು ಕಥಾಪ್ರಸಂಗಗಳನ್ನು ಋಷಿಮುನಿಗಳು ನಳದಮಯಂತಿಯ ರೂಪದಲ್ಲಿ ಮೊದಲೊಮ್ಮೆ, ರಾಮಾಯಣದಲ್ಲಿ ಹೇಳುವಾಗ ಪುರುಷ ಮತ್ತು ಸ್ತ್ರೀ ಇಬ್ಬರ ಕಷ್ಟವನ್ನು ಹೆಚ್ಚು ಪ್ರಧಾನ ಮಾಡದೆ ಪುರುಷನಿಗೆ ಆದ ಕಷ್ಟವನ್ನೇ, ರಾಮನಿಗಾದ ಕಷ್ಟವನ್ನೇ ಪ್ರಧಾನ ಮಾಡಿದ್ದರಿಂದ ಅಂತ ಕಾಣಿಸುತ್ತೆ. ಸೀತೆಯ ಅದೇ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಅಲ್ಲಿ ಅಗ್ನಿ ಪರೀಕ್ಷೆ ಬರೋದಿಲ್ಲ. ಆಮೇಲೆ ಅಲ್ಲಿ ನಾವು ನೋಡಿದಂತಹ ಹನುಮ ಮತ್ತು ಸೀತಾ ಸಂವಾದಗಳಾಗಲಿ, ಹನುಮನ ಮಹಿಮೆ ಆಗಲಿ, ಅವೆಲ್ಲ ಹೆಚ್ಚು ಬರೋದಿಲ್ಲ. ಹೀಗೆ ಬರೋದಿಲ್ಲ ಅಂದ ಮಾತ್ರಕ್ಕೆ ವೇದವ್ಯಾಸರುಗಳನ್ನೆಲ್ಲ ಅಲ್ಲ ಹೇಳಿದ್ದಾರೆ ಅಂತ ಭಾವಿಸಬಾರ್ದು. ಈಗ ಮಾರ್ಕಂಡೇಯರು ಕತೆ ಹೇಳ್ತಿದ್ದಾರೆ. ನಾನೇ ಈಗ ವೇದವ್ಯಾಸರನ್ನು ಓದುವಾಗ ನನಗೆ ಹೇಳಿದ್ದನ್ನು, ಅವರು ಹೇಳಿದ್ದನ್ನು ನಾನು ತಿಳ್ಕೊಳ್ಳುವುದನ್ನು ಮತ್ತು ಗ್ರಹಿಸುವುದನ್ನು ಎಲ್ಲ ಒಂದು ಸಂಗ್ರಹ ಮಾಡಿ ಇಲ್ಲಿ ಬಂದು ನಿಮಗೆ ಹೇಳುವಾಗ ಅಲ್ಲಿರುವ ಎಷ್ಟೋ ಸಂಗತಿಗಳನ್ನು ನಾನು ನಿಮಗೆ ಹೇಳಿರೋದಿಲ್ಲ. ಅದು ಒಂದು ಕಾಲದ ಮಿತಿಯ ಕಾರಣ ಇರಬಹುದು, ಸಾಂದರ್ಭಿಕವಾಗಿ ನಮಗೆ ದೈವಚಿತ್ತ ಒದಗಿಸಿ ಕೊಡುವ ಮನಸ್ಸಿನ ಮಿತಿ ಇರಬಹುದು. ಆ ಸಂದರ್ಭಕ್ಕೆ ಅದು ಅಷ್ಟು ಸಾಕು ಅಂತ ನಾವೇ ನಿರ್ಣಯ ಮಾಡಿ ಕೆಲವು ಸಂಕ್ಷಿಪ್ತಗೊಳಿಸುವ ನಮ್ಮದೇ ಚೌಕಟ್ಟಿನ ಕಾರಣ ಇರಬಹುದು. ಅದರ ಅರ್ಥ ವೇದವ್ಯಾಸರ ಮೂಲ ಪಠ್ಯ ಹೀಗೆ ಇದೆ ಅಂತಲ್ಲ, ನನ್ನ ಮಾತು ಅದರ ಒಂದಿಷ್ಟು ಭಾಗ. ಹಾಗೆ ಮಾರ್ಕಂಡೇಯರು ಹೀಗೆ ರಾಮಾಯಣ ಹೇಳಿದ್ದಾರೆ ಅಂತಂದರೆ ಹಾಗಾದರೆ ವೇದವ್ಯಾಸರು ಅದನ್ನು ಹನುಮಂತನ ಲಂಕಾದ ಹನುಮನ್ನು ಒಪ್ಪಲಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಹೇಳಲಿಲ್ಲ. ಅಗ್ನಿ ಪರೀಕ್ಷೆಯನ್ನು ಅವರು ಒಪ್ಪಲಿಲ್ಲ ಅಂತ ಕಾಣ್ತದೆ, ಹಾಗೆ ಹೇಳಲಿಲ್ಲ ಅಂತ ಭಾವಿಸುವುದಲ್ಲ. ಅದು ಆ ಸಾಂದರ್ಭಿಕ ಅವಶ್ಯಕತೆಯನ್ನು ನೋಡಿಕೊಂಡು ಮಾರ್ಕಂಡೇಯರು ಸಂಕ್ಷಿಪ್ತಗೊಳಿಸಿರಬಹುದು ಅಂತ ಒಂದು. ಶ್ರುತ ಪರಂಪರೆಯಲ್ಲಿ ಎಷ್ಟೋ ಹೇಳುವ ಹೊತ್ತಿಗೆ ಎಲ್ಲವನ್ನು ಹೇಳಲಿಕ್ಕೆ ಆಗದೇ ಇರುವ ಒಂದು ಲಿಮಿಟೇಷನ್ ಶ್ರುತ ಪರಂಪರೆಗೆ ಇದೆ ಅನ್ನುವುದು ಎರಡನೇದು. ಇಂಥದ್ದೆಲ್ಲವನ್ನು ಪರಿಗಣಿಸಿ ನಾವು ಯಾವುದನ್ನಾದರೂ ಗ್ರಹಿಸಬೇಕು ಹೊರತು ತೀರ್ಮಾನಗಳಿಗೆ ಬರಬಾರ್ದು. ಆ ತೀರ್ಮಾನಗಳು ಯಾವತ್ತೂ ಕೂಡ ಪಕ್ಕ ಇದೊಂದೇ ಸತ್ಯ ಅನ್ನುವ ಒಂದು ವ್ಯಾಖ್ಯಾನಕ್ಕೆ ತಲುಪಿಸ್ತವೆ, ಅದನ್ನು ಖಂಡಿತಕ್ಕೂ ಮಾಡತಕ್ಕದ್ದಲ್ಲ. ಅದರಿಂದ ನಾವು ಗಮನಿಸಿದ ಈ ಭಾಗ ಮಾರ್ಕಂಡೇಯರು ಆ ಸಂದರ್ಭದಲ್ಲಿ ಹೇಳಿದ ರಾಮಾಯಣ ಅಂತ ದಯವಿಟ್ಟು ಪರಿಭಾವಿಸಬೇಕು. ಆಮೇಲೆ ಅವನು ಅಷ್ಟೆಲ್ಲ ಕೇಳಿಸಿಕೊಂಡ ಮೇಲೆ ಈ ಮಾರ್ಕಂಡೇಯರ ರಾಮನ ಕಥೆ ಎಲ್ಲ ಸರಿಯಪ್ಪ, ನಮ್ಮ ದ್ರೌಪದಿಗೆ ಯಾಕಿಷ್ಟು ಕಷ್ಟ, ಅವಳೊಬ್ಬಳು ನಮ್ಮನ್ನೊಂದು ಮದುವೆ ಆದ ಒಂದು ಕಾರಣಕ್ಕೋ ಅಥವಾ ಅವಳ
ಮನೆತನದ ಆ ಬೇರೆ ಬೇರೆ ಅವಳ ವೈಭವ ಸಾಮ್ರಾಜ್ಯ ಎಲ್ಲ ನೋಡಿದರೆ ಅವಳಿಗೆ ಯಾಕೆ ಇಷ್ಟೆಲ್ಲ ಕಷ್ಟ ನಮ್ಮೊಟ್ಟಿಗೆ ಬಂದಂದಿನಿಂದ ನಾವು ನೋಡ್ತಲೇ ಇದ್ದೇವೆ, ಪಾಪ ನಾವು ತಪ್ಪು ಮಾಡಿರ್ಬೋದು, ನಮಗದರ ಶಿಕ್ಷೆ ಆಗ್ಬೋದು, ಅವಳಿಗೆ ಯಾಕೆ ಅಂತ ಅವರ ಪ್ರಶ್ನೆ. ಆಗ ಮತ್ತೆ ಋಷಿಗಳು ಹೇಳಿದ ಕಥೆ ಸತ್ಯವಾನ್ ಸಾವಿತ್ರಿ. ನಾನು ನಿನ್ನೆ ದಿನ ಅದನ್ನು ಉಲ್ಲೇಖ ಮಾಡಿ ಮುಕ್ತಾಯ ಮಾಡಿದ್ದೆ. ಬಹಳ ಪ್ರಚಲಿತವಾಗಿ ಎಲ್ಲರಿಗೂ ಗೊತ್ತಿರುವ ಒಂದು ಥರದಲ್ಲಿ ಜೀವನದಲ್ಲಿ ಸತ್ಯವಾನ್ ಸಾವಿತ್ರಿ ಕಥೆ ಗೊತ್ತಿಲ್ವಾ ಅಂತ ಕೇಳುವಂತಹ ಕತೆ, ಆದರೂ ಅನೇಕ ಸೂಕ್ಷ್ಮಗಳು ನಮಗೆ ಗೊತ್ತೇ ಇಲ್ಲ ಅನ್ನುವ ಹಾಗೆ ನಮ್ಮ ಅವಿಭಾಜ್ಯ ಅಂಗವಾಗಿಯೂ ನಾವು ಮರೆತಂತಹ ಕಥೆ. ಏನು ಕಥೆಯ ಒಟ್ಟು ಸಾರಾಂಶ? ಮದ್ರ ದೇಶದ ರಾಜನಿಗೆ ಒಂದು ಮಕ್ಕಳಿಲ್ಲದ ಕೊರತೆ. ಅವನು 1,00,000 ಬಾರಿ ಸಾವಿತ್ರಿಯನ್ನು ಹೋಮ ಮಾಡುತ್ತಾನೆ 18 ವರ್ಷಗಳ ಕಾಲ. ಈ ಥರದ ಒಂದು ಹೋಮ ಮಾಡುವುದರಿಂದ ಸಾವಿತ್ರಿ ಸೂರ್ಯನಿಗೆ ಸಂಬಂಧಪಟ್ಟ ದೇವತೆ, ಸವಿತೃವಿಗೆ ಸಂಬಂಧಪಟ್ಟ ದೇವತೆ. ಸೂರ್ಯನು ನಾವು ಈಗಾಗಲೇ ಅನೇಕ ಬಾರಿ ನಾನು ನಿಮಗೆ ಹೇಳಿದ್ದೇನೆ 12 ರೀತಿಯಿಂದ ಕೆಲಸ ಮಾಡುವವನಾದ್ದರಿಂದ ಅವನು ದ್ವಾದಶ ಆದಿತ್ಯರು. ಅದರಲ್ಲಿ ಸವಿತೃ ಒಂದು, ಅರ್ಯಮ, ಮಿತ್ರ, ಭಗ, ವರುಣ, ಅಂಶ, ಧಾತ್ರ ಎಲ್ಲ ಬೇರೆ ಬೇರೆ ಅವನ ಹೆಸರುಗಳಲ್ಲಿ ಅವನು ಕೆಲಸ ಮಾಡ್ತಾನೆ. ಅಂಥ ಸಾವಿತ್ರಿಯ ಅಂಶನಾಗಿ ಬಂದ ಮದ್ರರಾಜನಿಗೆ ಈ ಸಾವಿತ್ರಿ ಕಾಣಿಸಿಕೊಂಡು ನಿನಗೆ ಏನಾಗಬೇಕು ಅಂತ ಕೇಳ್ತಾಳೆ. ಇವನು ಪುತ್ರ ಸಂತಾನಕ್ಕಾಗಿ ಈ ತಪಸ್ಸು ಅಥವಾ ಹೋಮ ಮಾಡಿರೋದು. ಸಾವಿತ್ರಿ ಪ್ರತ್ಯಕ್ಷಳಾಗಿ ನಿನಗೆ ಏನು ಬೇಕು ಕೇಳು ಅಂತ. ಸಂತಾನ ಬೇಕು, ಪುತ್ರ ಸಂತಾನ ಅಂತ ಅವನು ಹೇಳ್ತಾನೆ. ಇವಳು ನಾನು ನಿನಗೆ ಕರುಣಿಸ್ತೇನೆ, ಆದರೆ ನೀನು ಪ್ರತಿ ಪ್ರಶ್ನೆ ಕೇಳಬಾರದು. ಮತ್ತೊಂದು ಪ್ರಶ್ನೆ ಯಾಕೆ ಎಲ್ಲಿಂದ ಹೇಗೆ ಕೇಳಬಾರ್ದು. ಒಂದು ಪ್ರಶ್ನೆ ಕೇಳದೇ ಇರುವಂತಹ ನಿಯಮದ ಮೇಲೆ ನಾನು ನಿನಗೆ ಕರುಣಿಸ್ತೇನೆ ಅಂತ ಹೇಳಿ ನಿನಗೆ ಒಬ್ಬಳು ಪುತ್ರಿಯನ್ನು ಕರುಣಿಸಿದ್ದೇನೆ. ಯಾಕೆ ಅಂತ ಕೇಳಲಿಕ್ಕಿಲ್ಲ. ಪುತ್ರನಿಗಾಗಿ ತಪಸ್ಸು ಮಾಡಿದವನಿಗೆ ಪುತ್ರಿಯನ್ನು ಕರುಣಿಸಿದ್ದೇನೆ, ಯಾಕೆ ಅಂತ ಕೇಳಲಿಕ್ಕಿಲ್ಲ. ಸಾವಿತ್ರಿ ಅನುಗ್ರಹ ಮಾಡಿ ಹುಟ್ಟಿದ್ದರಿಂದ ಅವಳಿಗೆ ಸಾವಿತ್ರಿ ಅಂತ ಹೆಸರಿಡಲಾಯಿತು. ಅವಳು ಒಂದಿಷ್ಟು ಬೆಳೆದು ಅವಳು ಯುವತಿಯಾದಳು. ಅವಳು ಸಾವಿತ್ರಿಯ ಅನುಗ್ರಹದಿಂದ ಹುಟ್ಟಿದ್ರಿಂದ ಅತ್ಯಂತ ಸುಂದರಳು, ತೇಜಸ್ವಿ, ಕಾಂತಿ. ಅವಳನ್ನು ನೋಡಿದ್ರೇ ದೇವತೆ ಅನ್ನಿಸುವಂತಹ ಅವಳ ರೂಪ. ಆಂತರಂಗಿಕವೂ ಕೂಡ ಅಷ್ಟೇ ಪರಿಶುಭ್ರ. ಅವಳನ್ನು ಯಾರಾದರೂ ನೋಡಿದರೆ ಒಬ್ಬ ದೇವತೆಗೋ ದೇವಿಗೋ ನಮಸ್ಕರಿಸಬೇಕು, ಆ ಥರ ಇದ್ದಳು. ಇಂಥ ಸಾವಿತ್ರಿಯನ್ನು ಹುಡುಗ ಒಬ್ಬ ಒಲಿದು ಮೆಚ್ಚಬೇಕು. ಅಂಥ ಸಂದರ್ಭ, ಅಂಥ ವಯಸ್ಸು. ತಂದೆಗೆ ಕರ್ತವ್ಯ, ಮಗಳಿಗೆ ಮದುವೆ ಮಾಡಿಸ್ಬೇಕು, ಸಮಯ ಬಂತು ಅಂತ. ಆದರೆ ಸಮಯಕ್ಕೆ ಸರಿಯಾಗಿ ವರ ಒದಗಿ ಬರೋದಿಲ್ಲ. ಬೇಕಾದಷ್ಟು ಪ್ರಯತ್ನ ಪಡ್ತಾನೆ. ಎಲ್ಲರಿಗೂ ಒಂದೇ, ಇವಳು ಸಾಕ್ಷಾತ್ ದೇವಿ ಥರ ಇದ್ದಾಳೆ, ಪೂಜೆ ಮಾಡುವಂಗಿದ್ದಾಳೆ, ನಮಗೆ ಬೇಡಪ್ಪ ಅನ್ನುವ ಭಯವೋ ಯಾವುದೋ ಒಟ್ಟು ಕಾರಣದಿಂದ ಯಾರೂ ಹೋಗೋದಿಲ್ಲ. ಆ ಧೈರ್ಯ ಮಾಡದೇ ಇರೋದ್ರಿಂದ ಇವನಿಗೆ ಅವಳಿಗೊಂದು ವರನನ್ನು ಅಂತಿಮಗೊಳಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೋತು ಹೋಗ್ತಾನೆ. ಮದ್ರರಾಜ ಹೇಳ್ತಾನೆ, ಹಾಗಾದರೆ ಹೀಗೆ ಮಾಡುವ, ನೀನು ಒಂದು ಕೆಲಸ ಮಾಡು, ನೀನು ಇನ್ನು ಮೇಲೆ ಸ್ವತಂತ್ರಳು, ವಯಸ್ಸಾಗಿದೆ, ನೀನೇ ಆಯ್ಕೆ ಮಾಡು. ನಿನಗೆ ಯಾರು ಬೇಕೋ ಅವರನ್ನು ನೀನು ಹುಡುಕಿಕೊಂಡು ಬಂದು ನನಗೆ ಹೇಳು. ನಾನು ಅವನ ಕುಲಗೋತ್ರ ನೋಡಿಕೊಂಡು ನಾನು ನಿರ್ಣಯ ಮಾಡಿ ಮದುವೆ ಮಾಡಿಸ್ಕೊಡ್ತೇನೆ. ಹೀಗೆ ತಂದೆಯ ಆಯ್ಕೆ ತಂದೆ ಹೇಳಿದ ಮೇಲೆ ಅವಳಿಗೆ ಒಂದು ಯಾನಕ್ಕೆ ರಥ ಕೊಟ್ಟು ಅವಳು ಹೋಗಬೇಕಾದಲ್ಲಿ ಅವಳಿಗೆ ಸಖಿಯರನ್ನು ಜೊತೆಗಾರರನ್ನು ರಕ್ಷಣೆಗೆಲ್ಲ ಕೊಟ್ಟು ಅವಳನ್ನು ಕಳುಹಿಸಲಾಯಿತು. ಸಾವಿತ್ರಿ ಎಲ್ಲ ತಿರುಗಾಡಿದ್ದು ಆಶ್ರಮ, ಋಷಿಗಳ ಕುಟೀರ, ಆ ಭಾಗಗಳನ್ನು ತಿರುಗಾಡಿ ಅವಳು ಒಂದು ದಿನ ಮರಳಿ ಬರ್ತಾಳೆ. ಬಂದಾಗ ಇಲ್ಲಿ ಅವಳ
ಅಪ್ಪನ ಮುಂದೆ ನಾರದರು ಅದೇ ಸಮಯಕ್ಕೆ ಬರ್ತಾರೆ. ಇನ್ನೇನು ಕೇಳಬೇಕು, ನೀನು ಎಲ್ಲಿ ಹೋಗಿದ್ದಿ, ಏನನ್ನಾದರೂ ನೋಡಿದ್ಯಾ, ಯಾರಾದರೂ ಒಪ್ಪಿಗೆ ಆಯಿತಾ ಅಂತ ಕೇಳಬೇಕು. ಅದೇ ಹೊತ್ತಿಗೆ ನಾರದರು ಬರ್ತಾರೆ. ಯಾರು ಇವಳು, ಯಾವಾಗ ಬಂದಿದ್ದಾಳೆ, ಎಲ್ಲಿ ಅವಳು, ಹೇಗಿದ್ದಾಳೆ ಅವರು ಕೇಳ್ತಾರೆ. ಅಲ್ಲಿಂದ ಅಶ್ವಪತಿ ರಾಜ ಅವಳನ್ನು ಪರಿಚಯಿಸಿ ಹೀಗೆ ಹೀಗೆ ಅಂತೆಲ್ಲ ಹೇಳಿದ ಮೇಲೆ ಮದ್ರರಾಜನ ಮುಂದೆ ನಾರದರು ಹೇಳ್ತಾರೆ, ಓ, ತುಂಬ ಸುಶೀಲೆ, ಗುಣವಂತೆ, ಚೆನ್ನಾಗಿದ್ದಾಳೆ, ಅವಳಿಗೆ ಯೋಗ್ಯ ವರನನ್ನು ಆಯ್ಕೆ ಮಾಡಿದ್ದೀಯಾ ಅನ್ನುವ ಪ್ರಶ್ನೆಯೂ ಕೇಳಲಾಗಿ, ಈಗ ನಾನು ಅದನ್ನೇ ಕೇಳಬೇಕು ಅಂತಿದ್ದೇನೆ ಅಂತ ರಾಜ ನೀನು ನೋಡಿದ್ಯಾ ಅಂತ. ಅಷ್ಟರಲ್ಲಿ ಅವಳು ಹೇಳ್ತಾಳೆ, ದ್ಯುಮತ್ಸೇನ ಅಂತ ಒಬ್ಬ ರಾಜ ಇದ್ದ, ಅವನನ್ನು ಶತ್ರುಗಳು ಪೀಡಿಸಿ ರಾಜ್ಯ ಭ್ರಷ್ಟನನ್ನಾಗಿ ಮಾಡಿ ಇವತ್ತು ಆಶ್ರಮದಲ್ಲಿ ಇದ್ದಾನೆ, ಕಾಡಿನಲ್ಲಿ. ಆ ದ್ಯುಮತ್ಸೇನನ ಮಗ ಸತ್ಯವಂತ ಅಥವಾ ಸತ್ಯವಾನ್ ಅಂತ ಇದ್ದಾನೆ. ನನಗೆ ಸತ್ಯವಾನ್ ಮೆಚ್ಚುಗೆ ಆಗಿದ್ದಾನೆ. ನಾನು ಆ ಸತ್ಯವಾನನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದ್ಯುಮತ್ಸೇನ ಕುರುಡ ಬೇರೆ. ಇದಿಷ್ಟು ಅವಳು ಹೇಳ್ತಾಳೆ. ನಾರದರು ತಕ್ಷಣವೇ ಇನ್ನೂ ಅಶ್ವಪತಿ ಏನೋ ಹೇಳೋ ಮೊದಲೇ, ಒಳ್ಳೆ ಆಯ್ಕೆ ಚೆನ್ನಾಗಿದೆ, ಆದರೆ ಸ್ವಲ್ಪ ದುಡುಕಿದ್ಲು, ದೋಷವಾಯಿತು. ಏನು ಅಂತ ಒಮ್ಮೆ ಕಂಗಾಲಾಗಿ ಯಾಕೆ ಅಂತ ಕೇಳೋದ್ರೊಳಗಾಗಿ ಗುಣಗಾನ ಮಾಡೋಕ್ಕೆ ಶುರು ಮಾಡುತ್ತಾರೆ. ಸತ್ಯವಾನ್ ಬಹಳ ಒಳ್ಳೆಯವನು, ಧರ್ಮನಿಷ್ಠ, ತಪಸ್ವಿ, ಶ್ರದ್ಧೆಯಿಂದ ತಂದೆ ತಾಯಿಯನ್ನು ನೋಡ್ಕೊತಾನೆ, ಗುಣ ಅಷ್ಟೇ ಹೇಳೋದಿಲ್ಲ. ಮತ್ತೆ ಏನು, ನೀವೇನೋ ಬೇರೆ ಏನೋ ಮಾತಾಡಿದರೆ ಪುನಃ ಹೇಳ್ತಾನೆ ಇಲ್ಲ. ಅವನಿಗೆ ಒಳ್ಳೆ ಚಿತ್ರ ಬಿಡಿಸ್ತಾನೆ, ಅವನಿಗೆ ಕುದುರೆಗಳು ಅಂದರೆ ಭಾರಿ ಇಷ್ಟ, ಹಾಗಾಗಿ ಅವನಿಗೆ ಅಶ್ವವನ್ನು ಬಿಡಿಸುವ ಗುಣ ಇದೆ, ಚಿತ್ರಾಶ್ವ ಅಂತಲೂ ಹೆಸರಿದೆ. ಇವರೇನು ಗುಣಗಳನ್ನು ಹೇಳ್ತಾರೆ, ದೋಷ ಅಂತ ಹೇಳಿದ್ದಾರಲ್ಲ ಅಂತಂದರೆ ಮತ್ತೊಂದಿಷ್ಟು ಗುಣಗಾನ. ಅವನು ಬೃಹಸ್ಪತಿಗೆ ಸಮ ಅಷ್ಟು ವಿದ್ಯೆಗಳನ್ನು ಬಲ್ಲವ, ಅವನಿಗೆ ಗುಣನಡತೆಯಿಂದ, ದಯೆಯಿಂದ, ದಾನದಿಂದ ನೀನು ಯಾರಿಗೆ ಒಳ್ಳೊಳ್ಳೆಯವರಿಗೆ ಹೋಲಿಸಬಹುದು. ಅವನು ಬೆಳಕಿನಲ್ಲಿ ಸೂರ್ಯನಿಗೆ ಸಮ, ಎಲ್ಲ ಒಂದೊಂದು ಒಳ್ಳೆಯದನ್ನೇ ಮತ್ತು ಹೇಳ್ತಾರೆ. ಆಗ ದೋಷ ಏನು ಹೇಳಿದಿರಿ, ನನ್ನ ಮಗಳು ಯಾವ ಕಾರಣಕ್ಕೆ ದುಡುಕಿದಳು ಅಂತ ಗೊತ್ತಾಗಲಿಲ್ಲ. ಇಷ್ಟೆಲ್ಲ ಸದ್ಗುಣ ಇರುವ ಈ ಸತ್ಯವಾನನಿಗೆ 1 ವರ್ಷ ಮಾತ್ರ, 1 ಸಂವತ್ಸರ ಮಾತ್ರ ಇನ್ನು ಆಯುಸ್ಸು ಉಳಿದಿದೆ. ಸಂವತ್ಸರೇಣ ಕ್ಷೀಯುಹು, ಅವನು ಒಂದು ಕ್ಷೀಣ ಆಗುವ ಆಯುಸ್ಸನ್ನು, ಕ್ಷೀಣಾಯುಹು ಉಳ್ಳವನಾಗಿದ್ದಾನೆ. ಯಾವುದಾದ್ರೂ 1 ಸಂವತ್ಸರದಲ್ಲಿ, 1 ಸಂವತ್ಸರ ಮಾತ್ರ ಅವನು ಬದುಕಿರ್ತಾನೆ. ಅಂಥವನನ್ನು ಇವಳು ಆಯ್ಕೆ ಮಾಡಿದ್ದಾಳೆ. ಕೂಡಲೇ ತಂದೆಗೆ ಪಾಪ ಒಂದು ಮಗುವನ್ನು 1 ವರ್ಷ ಸಾಯುವ ಗಂಡನಿಗೆ ಹೆಂಗೆ ಕೊಡೋದು? ಆಯ್ತಲ್ಲ, ನೀನು ನೋಡಿ ಬಂದಿದ್ದಿ, ನಿನಗೆ ಮೆಚ್ಚುಗೆ ಆಗಿದೆ, ಈಗ ನಾರದರು ದೋಷ ಹೇಳ್ತಿದ್ದಾರೆ, ಆದ್ದರಿಂದ ನೀನು ಬಿಟ್ಟುಬಿಡು, ಬೇರೆಯವರನ್ನು ಆಯ್ಕೆ ಮಾಡು ಅಂದಾಗ ಒಮ್ಮೆ ಒಡೆದು ತುಂಡಾದ ಪುಡಿಯಾದ ಕಲ್ಲನ್ನು ಮತ್ತೆ ಕಲ್ಲು ಮಾಡೋಕ್ಕೆ ಬರಲ್ಲ. ಒಮ್ಮೆ ದಾನ ಕೊಟ್ಟ ಮೇಲೆ ಕೊಟ್ಟಾಯಿತು, ತಗೊಳ್ಳಿಕ್ಕೆ ಬರೋದಿಲ್ಲ. ಅದು ಕನ್ಯಾದಾನ ಇರ್ಬೋದು, ಪಾತ್ರದಾನ ಇರ್ಬೋದು, ಯಾವುದೇ ಇರ್ಬೋದು. 1 ಸಾರಿ ಒಂದು ತೊಟ್ಟು ನೀರು ನೆಲಕ್ಕೆ ಬಿದ್ದ ಮೇಲೆ ಅದು ನೆಲ ಹೀರಿ ಆಯಿತು, ಮತ್ತೆ ಪಾತ್ರೆಗೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ನಾನು ಮನಸ್ಸು ಕೊಟ್ಟಿದ್ದೇನೆ, ಇನ್ನೂ ಮತ್ತೆ ವ್ಯತ್ಯಾಸ ಇಲ್ಲ, ಆ ದೋಷ ಇದ್ದದ್ದು ಇರಲಿ ಅಂತ. ಹೀಗೆ ಸಾವಿತ್ರಿ ತನ್ನ ದೃಢ ನಿಶ್ಚಯವನ್ನು ಅಷ್ಟು ಬಲಿಷ್ಠವಾಗಿ ಹೇಳಿದಾಗ, ಇಲ್ಲ, ಇವಳು ಸ್ಥಿರ ಬುದ್ಧಿಯವಳು, ಚಂಚಲಳಲ್ಲ, ಇವಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಇವಳ ಇಚ್ಛೆಯಂತೆ ನೀನು ಮದುವೆ ಮಾಡಿಸಿಕೊಡು ಅಂತ ನಾರದರು ಹೇಳ್ತಾರೆ. ಆ ಪ್ರಕಾರವಾಗಿ ಈ ಅಶ್ವಪತಿ ರಾಜ ದ್ಯುಮತ್ಸೇನನನ್ನು ಹುಡುಕಿಕೊಂಡು ಆ ಕಾಡಿನ ಆಶ್ರಮಕ್ಕೆ ಹೋಗಿ ತನ್ನ ಮಗಳನ್ನು ಆರೈಕೆ ಮಾಡಿಕೊಂಡು ಮಗಳ ಸಹಿತ ಹೋಗಿ ತಾನೀಗ ಸತ್ಯವಾನನಿಗೆ ತನ್ನ ಮಗನನ್ನು ಧಾರೆ ಎರೆದು ಕೊಡಬೇಕು ಅಂತ ತನ್ನ ಮಗಳನ್ನು ಧಾರೆ ಎರೆದು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಸ್ವೀಕರಿಸು ಅಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ, ನೀನು ನನಗೆ ಇಲ್ಲ ಅನ್ನಬಾರ್ದು ಅಂತ ಕೇಳಿಕೊಂಡಾಗ ದ್ಯುಮತ್ಸೇನ ಕಂಗಾಲಾಗ್ತಾನೆ. ನಾನು ಹೇಳಿ ಕೇಳಿ ಕುರುಡ, ರಾಜ್ಯ ಕಳ್ಕೊಂಡ ರಾಜ್ಯಭ್ರಷ್ಟ, ಜೊತೆಗೆ ನಿನ್ನ ಮಗಳು ರಾಣಿಯ ಆ ವೈಭವದಲ್ಲಿ ಮೆರೆದವಳು, ಆಸ್ಥಾನ, ಅಲ್ಲಿರುವ ಸಂಪತ್ತು ಯಾವುದೂ ನನ್ನ ಬಳಿ ಇಲ್ಲ, ಈ ಆಶ್ರಮ, ಇಂಥ ವಾಸ, ಅದೆಲ್ಲ ಅವಳಿಗೆ ಯೋಗ್ಯ ಆಗಲಿಕ್ಕಿಲ್ವೇನೋ, ಯೋಚನೆ ಮಾಡು. ಎಲ್ಲ ಯೋಚನೆ ಮಾಡಿ ಪರಾಂಬರಿಸಿ ನನ್ನ ಮಗಳದೇ ತೀರ್ಮಾನವಾದ್ದರಿಂದ ನಾನು ಬಂದಿದ್ದೇನೆ. ದ್ಯುಮತ್ಸೇನ ಹೇಳ್ತಾನೆ, ಹಿಂದೆ ನಾವು ಮಿತ್ರರಿದ್ದೆವು, ರಾಜರಿದ್ದೆವು, ಸರೀಕರಿದ್ದೆವು, ಆಗ ನನಗೆ ಯೋಚನೆ ಇತ್ತು. ಇವತ್ತು ನೀನು ಇದನ್ನು ಭಾವಿಸ್ತಿ, ಕೇಳ್ತಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ಬಂದಿದ್ದಿ ಅಂದ ಮೇಲೆ ಇದೇನೋ
ದೈವೇಚ್ಛೆ ಇರಬಹುದು, ನಿನಗೆ ಇಷ್ಟವಾದರೆ ಇದು ನನಗೂ ತುಂಬ ಸಂತೋಷದ ವಿಷಯ ಅಂತ ಹೀಗೆ ಆಶ್ರಮದಲ್ಲೇ ಬಹಳ ವೈಭವದಿಂದ ಎಲ್ಲರನ್ನು ಕರೆದು ಮದುವೆ ಮಾಡಿಸಿ ಕೊಡಲಾಗ್ತದೆ. ತುಂಬ ಒಳ್ಳೆಯ ದಾಂಪತ್ಯ, ಅನ್ಯೋನ್ಯ, ಪತಿವ್ರತ ಪರಿಪಾಲನೆ, ಅತ್ತೆ ಮಾವಂದಿರ ಸೇವೆ, ಅತಿಥಿ ಸತ್ಕಾರ, ಸದಾ ಮನೆಯನ್ನು ಮನೆವಾಳ್ತೆಯಲ್ಲಿ ಯಾವ ದೋಷ ಬರದ ಹಾಗೆ ನೋಡಿಕೊಳ್ಳೋದು, ಇದೆಲ್ಲ ಗುಣನಡತೆಗಳನ್ನು ಸಾವಿತ್ರಿಯಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗುವಷ್ಟು ಒಳ್ಳೆಯ ಮನೆ ನಡೆಸ್ತಾಳೆ. ಸಮಯ ಬಂತು ಅನ್ನೋದು ಮಾತ್ರ ಸಂವತ್ಸರೇಣ ಕ್ಷೀಣಾಯು ಅವಳಿಗೆ ಕೇಳ್ತಾ ಇರ್ತದೆ ಒಳಗಿಂದ ನಾರದರ ಮಾತು. ಅವಳು ಅಲ್ಲಿ ಇನ್ನೇನು 4ನೆಯ ದಿನಕ್ಕೆ ಅವನಿಗೆ ಮರಣ, ಸಂವತ್ಸರ ಮುಗೀತದೆ. ಅವಳಿಗೆ ಗೊತ್ತು ನಾರದರ ಮಾತು ಅಂದಮೇಲೆ ಅದು ಹಾಗೆ ಆಗುತ್ತೆ. ಆ ಒಂದು ದಿನಕ್ಕೆ ಪೂರ್ವದ 3 ದಿನ ತ್ರಿರಾತ್ರ ಅಂತ ಒಂದು ವ್ರತ ಹಿಡಿತಾಳೆ. 3 ದಿನವೂ ಕುತ್ಕೊಳ್ಳೋದಿಲ್ಲ, ಮಲಗಿಕೊಳ್ಳೋದಿಲ್ಲ, ನಿಂತುಕೊಂಡು ಉಪವಾಸ ಇದ್ದು ಮಾಡುವ ವ್ರತ. 2 ದಿನವನ್ನು ಅದನ್ನು ಕಳೀತಾಳೆ ಚೆನ್ನಾಗಿ ಆ ವ್ರತವನ್ನು. ಯಾಕೆ ಅಂತ ಕೇಳಿದರೆ ನನಗೊಂದು ಸಂಕಲ್ಪ ಇದೆ ಅಂತ ಹೇಳ್ತಾಳೆ. ಯಾರಿಗೂ ಆ ರಹಸ್ಯ ಹೇಳಿರೋದಿಲ್ಲ ಅವಳು. ಸಂಕಲ್ಪ ಇದೆ ಅಂತ ಮಾವನಿಗೆ ಹೇಳ್ತಾಳೆ. ತುಂಬ ಕಷ್ಟ, ಅದನ್ನು ಹೇಗೆ ಮಾಡ್ತೀನಿ ಅಂತ ತಡೀಲಿಕ್ಕೆ ಹೋಗ್ತಾರೆ. 3ನೇ ದಿವಸ ಇನ್ನು 1 ದಿವಸ ಉಳಿದಿದೆ, ಆಶೀರ್ವಾದ ಮಾಡಿ ಅಂತ ಮತ್ತೆ ಮಾವ ಅದನ್ನೇ ಹೇಳ್ತಾರೆ. ಆಶೀರ್ವಾದ ಮಾಡ್ತೀನಿ, ನಿಲ್ಲಿಸೋದಿಲ್ಲ, ಮುಂದುವರಿಯುತ್ತದೆ. 3ನೇ ದಿವಸವೂ ತ್ರಿರಾತ್ರ ವ್ರತ ಬಹಳ ಚೆನ್ನಾಗಿ ಮುಗಿಸ್ತಾಳೆ. 4ನೇ ದಿನದ ಪಾರಣೆ, ಇನ್ನು ಅವಳು ಉಪವಾಸ ಮುಗಿಸಿ ಊಟ ಆರಂಭ ಮಾಡಬೇಕು. ಅವಳು ಮಾತ್ರ ಯಾಕೆ, ತ್ರಿರಾತ್ರ ವ್ರತಕ್ಕೆ ಬೇರೆ ಬೇರೆಯವರನ್ನು ಊಟಕ್ಕೆ ಕರೆದಿದ್ದಾರೆ ಪಾರಣೆಗೆ. ಅವ್ರಿಗೆ ಊಟ ಹಾಕೋ ಮೊದಲು ನೀನು ಉಪವಾಸ ಭಂಗ ಮಾಡಬೇಕು, ಮೊದಲು ನೀನು ಊಟ ಮಾಡಬೇಕಂದಾಗ ಇಲ್ಲ, ನಾನು ಇವತ್ತು ಕೂಡ ಮಾಡಲ್ಲ ಅಂತ ಸಂಕಲ್ಪ ಮಾಡಿದ್ದೇನೆ. ಯಾಕೆಂದರೆ ಅವಳಿಗೆ ಗೊತ್ತು 4ನೇ ದಿನ ಏನಾಗಲಿಕ್ಕಿದೆ ಅಂತ. ನಾನು ಇವತ್ತು ಊಟ ಮಾಡಲ್ಲ ಅಂತ ಸಂಕಲ್ಪ ಮಾಡಿದ್ದೇನೆ, ಆದ್ದರಿಂದ ನಾನು ಊಟ ಮಾಡೋದಿಲ್ಲ, ನೀವು ಎಲ್ಲ ಊಟ ಮಾಡಿ ಅಂತ ಹೇಳಿ ಎಲ್ಲರಿಗೂ ಊಟ ಮಾಡಿಸುವಷ್ಟರಲ್ಲಿ ಸತ್ಯವಾನ್ ಹೊರಗೆ ಒಂದು ಆಯುಧ ಸಹಿತವಾಗಿ ಹೊರಡುತ್ತಾನೆ. ಯಾಕೆಂದರೆ ಸಮಿತ್ತು, ದರ್ಭೆ ಮೊದಲಾದವುಗಳನ್ನು ತರಬೇಕು ನಾಳಿನ ವಿಧಿವಿಧಾನಗಳಿಗೆ. ಹಾಗೆ ಅದು ಹೋಗುವ ಕೆಲಸ ಅನಿವಾರ್ಯವಾದದ್ದರಿಂದ ಸಮಿತ್ ದರ್ಭೆ ಬೇಕೇ ಇತ್ತು, ತರಲೇಬೇಕಿತ್ತು, ಹೋಗಲೇಬೇಕಿತ್ತು, ನಿಲ್ಲಿಸುವ ಹಾಗಿರಲಿಲ್ಲ. ಹೊರಡುವಾಗ ಮೊದಲನೆಯ ಬಾರಿ ಅವಳು ಹೇಳ್ತಾಳೆ, ದಯವಿಟ್ಟು ಇವತ್ತು ನಾನು ಯಾಕೋ ನಿನ್ನನ್ನು ಬಿಡುವ ಮನಸ್ಸಿಲ್ಲ, ನಿನ್ನೊಬ್ಬನನ್ನು ಬಿಟ್ಟು ಹೋಗದ ಹಾಗೆ ಯಾವುದೋ ತಡೀತಿದೆ, ನಾನು ಬರ್ತೀನಿ ಅಂತ. ಇಲ್ಲ, ನಾನು ಹೋಗೋದು ಕಾಡಿಗೆ, ನೀನು ಮನೇಲಿ ಇಲ್ಲೇ ಇರಬೇಕಾದವಳು, ಆಶ್ರಮದಲ್ಲಿರು, ನಾನು ಹೋಗ್ತೀನಿ, ಯಾವಾಗಲೂ ಹೋಗಿ ಬರ್ತಿದ್ದೀನಲ್ಲ ಹಾಗೆ ಹೋಗ್ತೀನಿ. ಹೌದು ನಿಜ, ನಾನು 1 ವರ್ಷದಲ್ಲಿ ಯಾವತ್ತೂ ಕೇಳಿಲ್ಲ ನಿನ್ನ ಜೊತೆಗೆ ಬರ್ತೀನಿ ಅಂತ. ನಾನು 1 ವರ್ಷದಲ್ಲಿ ಮನೆಯಿಂದ ಆಶ್ರಮದಿಂದ ಹೊರಗೆ ಹೋಗಿಲ್ಲ, ಇವತ್ತು ಪ್ರಥಮ ಬಾರಿ ಕೇಳ್ತಿದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡ. ಯಾಕೋ ನನಗೆ ನಿನ್ನನ್ನು ಬಿಟ್ಟಿರಲಿಕ್ಕಾಗದ ಒಂದು ವೇದನೆ ಇದೆ, ಅದಕ್ಕಾಗಿ ಹೇಳ್ತಿದ್ದೇನೆ. ಹಾಗಾದ್ರೆ ಅತ್ತೆ ಮಾವನ ಅನುಮತಿ ತಗೊಂಡು ಆಯಿತು ಅಂದರೆ ಬಾ. ಅತ್ತೆ ಮಾವನು ಆಯಿತು ಹಾಗಾದರೆ, ಎಂದೂ ಕೇಳದವಳು ಇವತ್ತು ಕೇಳ್ತಾಳೆ, ಹೋಗಲಿ ಅಂತ. ಹಾಗೆ ಹೊರಟವರು ಅವಳು ಪತಿಯನ್ನು ಕ್ಷಣ ಕ್ಷಣಕ್ಕೂ ಅವಲೋಕಿಸ್ತಾ ಅವನ ಕಣ್ಣು, ಅವನ ಹುಬ್ಬು, ಅವನ ಉಸಿರು, ಅವನ ತುಟಿ, ಅವನ ನಡೆ, ಅವನ ಕೈಕಾಲುಗಳು ಎಲ್ಲಿಯಾದರೂ ಒಂದರೆ ಕ್ಷಣ ಯಾವಾಗ ಅದು ಅಳತೆ ತಪ್ತದ, ಏನಾಗ್ತದ, ಏನಾದರೂ ವ್ಯತ್ಯಾಸ ಆದರೆ ಅದು ನಾರದರು ಹೇಳಿದ ಹಾಗೆ ಆ ಸಮಯವ ಅನ್ನುವ ಒಂದೇ ಎಚ್ಚರವನ್ನು ಜಾಗೃತವಾಗಿ ಇಟ್ಟುಕೊಂಡು ತಪ್ಪಿ ಕೂಡ ಅವನಿಗೆ ಗೊತ್ತುಪಡಿಸದೆ ಅವನ ಜೊತೆಗೆ ಸುಮಾರು ದೂರ ನಡೀತಾಳೆ. ಅವರಿನ್ನೇನು ಒಂದು ಮರದ ಸಮೀಪಕ್ಕೆ ಬಂದು ಅವರು ಆ ಸಮಿಧೆಯನ್ನು ತಕ್ಕೊಳ್ಬೇಕು. ಅವನು ಕಡೀಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಬೆವರಲಿಕ್ಕೆ ಶುರು ಮಾಡ್ತಾನೆ. ತನಗೆ ಬಹಳ ತಲೆಯ ವೇದನೆ, ಏಕಕಾಲಕ್ಕೆ ಎಲ್ಲ ದೇಹವನ್ನೆಲ್ಲ ಯಾವುದೋ ಶೂಲದಿಂದ ಇರಿದಂತಹ ವೇದನೆ ಆಗ್ತಿದೆ ಅಂತ ಹೇಳ್ಕೊಂಡು ಬೆವರ್ತಾ ಪ್ರಜ್ಞಾಹೀನನಾದ ಅನ್ನುವ ಹಾಗೆ ಕುಸಿತಾನೆ. ತಕ್ಷಣ ಅವಳು ಯಾವ ಭಾವಾತಿರೇಕಗಳಿಲ್ಲದೆ ಅಲ್ಲೇ ಕೂತ್ಕೊಂಡು ತನ್ನ ತೊಡೆಯ ಮೇಲೆ ಅವನ ತಲೆಯನ್ನಿಟ್ಕೊಂಡು ಅವನಿಗೆ ಏನು ಉಪಚರಿಸಬಹುದು ಅನ್ನುವುದನ್ನು ಯೋಚಿಸುವಷ್ಟರಲ್ಲಿ ಇವಳ ಪಕ್ಕಕ್ಕೆ ಕಪ್ಪು ಬಣ್ಣದ, ಕೆಂಪು ವಸ್ತ್ರ ತೊಟ್ಟ, ಕೆಂಪು ಕಣ್ಣಿನ, ಉಗ್ರ ಅನ್ನಿಸುವ ವಿಕಾರ ರೂಪದ ಒಬ್ಬ ಬಹಳ ಎತ್ತರ ಗಾತ್ರದ ವ್ಯಕ್ತಿ ನಿಂತಿರ್ತಾನೆ. ಇವಳು ಇದ್ದಕ್ಕಿದ್ದ ಹಾಗೆ, ನೀನು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದಿ, ನಿನ್ನ ಗುರುತು ಪರಿಚಯ ಹೇಳಬಹುದಾ ಅಂತ ಕೇಳಿಕೊಂಡಾಗ
ಅವನು ತಾನು ಯಮ, ತಾನು ಹೀಗೆ ಸತ್ಪುರುಷರು ಪ್ರಾಣವನ್ನು ಕಳೆದುಕೊಳ್ಳುವ ಹೊತ್ತಿಗೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ ಅನ್ನುವುದನ್ನು ಹೇಳ್ತಾ, ಈಗ ಸತ್ಯವಾನನ ಪ್ರಾಣಕ್ಕೆ ಹೊರಡುವ ಸಮಯ ಬಂದಿದೆ, ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂದಾಗ ಮತ್ತೂ ಹೇಳ್ತಾನೆ ಅವನೇ, ನಾನು ನಿನ್ನ ಯಾವುದೋ ವ್ರತ ನಿಯಮ ಅಥವಾ ಸತ್ಯದ ಕಾರಣವಾಗಿ ನಿನಗೆ ಕಾಣಿಸ್ತಾ ಇದ್ದೇನೆ, ಉಳಿದವರಿಗೆ ನಾನು ಕಾಣಿಸುವುದಿಲ್ಲ, ನಿನ್ನ ತಪೋಬಲದಿಂದ ನಾನು ಕಾಣಿಸ್ತಿದ್ದೇನೆ. ಅವಳು ಕೂಡಲೇ ಹೇಳ್ತಾಳೆ, ನನಗೆ ಗೊತ್ತಿರುವ ಹಾಗೆ ತುಂಬ ಜನ ಪ್ರಾಣ ಹೋಗುವಾಗ ಯಮ ಕಿಂಕರರು ಬರ್ತಾರೆ ಅಂದದ್ದು ಗೊತ್ತಿತ್ತು, ಅದೇನು ನೀನೇ ಬಂದಿದ್ದೀಯಲ್ಲ ಅಂತ. ಅವನು ತುಂಬ ಸತ್ಪುರುಷ, ಧರ್ಮ, ಸತ್ಯ, ದಾನ, ತಪ ಇವುಗಳಲ್ಲಿ ಬಹಳ ನಡೆದವರನ್ನು ನಾನೇ ಸ್ವತಃ ಬಂದು ಕರ್ಕೊಂಡು ಹೋಗ್ತೇನೆ, ಕಿಂಕರರನ್ನು ಕಳುಹಿಸುವುದಿಲ್ಲ, ಅವರವರ ಯೋಗ್ಯತೆಗೆ ತಕ್ಕ ಗೌರವ ಕೊಡಬೇಕಾದದ್ದು ನನ್ನ ನಿಯಮ, ಹಾಗಾಗಿ ನಾನು ಇವನನ್ನು ಕರ್ಕೊಂಡು ಹೋಗಲಿಕ್ಕೆ ನಾನೇ ಬಂದಿದ್ದೇನೆ ಅಂತ ಹೇಳಿ ತನ್ನ ಪಾಶದಿಂದ ಅಂಗುಷ್ಠ ಮಾತ್ರವಿರುವ ಅವನ ಜೀವವನ್ನು ಅಪಹರಿಸ್ತಾನೆ. ಅದು ಅವನ ಪಾಶ ಸೇರುವಷ್ಟರಲ್ಲಿ ಇಲ್ಲಿ ಇವಳ ತೊಡೆಯ ಮೇಲಿದ್ದ ಅವಳ ಗಂಡನ ಉಸಿರು ನಿಲ್ಲುತ್ತೆ. ಉಸಿರು ನಿಂತ ತಕ್ಷಣ ಸಾವಿತ್ರಿ ಅವನ ತಲೆಯನ್ನು ಎತ್ತಿ ತನ್ನ ತೊಡೆಯಿಂದ ಕೆಳಕ್ಕೆ ಭೂಮಿಯ ಮೇಲೆ ಇಟ್ಟು ತಾನು ಎದ್ದು ನಿಲ್ತಾಳೆ, ಯಮ ಹೊರಟ ದಾರಿ ಹಿಡಿತಾಳೆ. ನಿಮಗೆ ಗೊತ್ತು, ಅವಳು ಯಮನನ್ನು ಬೆನ್ನಟ್ಟಲಿಕ್ಕೆ ಪ್ರಾರಂಭ ಮಾಡುತ್ತಾಳೆ. ಒಂದಿಷ್ಟು ದೂರ ಹೋದವನು ಯಮ ಹೇಳ್ತಾನೆ, ನೀನು ನನ್ನ ಹಿಂದೆ ಯಾಕೆ ಬರ್ತಿದ್ದೀಯಾ, ನನ್ನನ್ನು ಹಿಂಬಾಲಿಸಬೇಡ, ಬಹಳ ದೂರ ಬಂದಿದ್ದಿ, ನಿನ್ನ ಪತಿಯ ಸಂಸ್ಕಾರ ಮಾಡು, ಅವ ಅಲ್ಲಿ ಸತ್ತು ಬಿದ್ದಿದ್ದಾನೆ, ಆ ದೇಹಕ್ಕೆ ಆಗಬೇಕಾದ ಕ್ರಿಯೆಗಳನ್ನು ಮಾಡುವುದು ನಿನ್ನ ಕರ್ತವ್ಯ, ಹಾಗೆ ಶವ ಬಿಟ್ಟು ಬರಬಾರ್ದು, ಆದ್ಯ ಕರ್ತವ್ಯಗಳನ್ನು ಮೊದಲು ಮಾಡು. ನನ್ನ ಪತಿ ನಿನ್ನ ಜೊತೆಗಿದ್ದಾನೆ, ನಾನು ಪತಿಯನ್ನು ಬಿಟ್ಟು ಎಂದೂ ಇದ್ದವಳೇ ಅಲ್ಲ, ನನಗೆ ಪತಿಯ ಜೊತೆಗಲ್ಲದೆ ಇನ್ನೊಂದರ ಜೊತೆಗೆ ಇದ್ದು ಗೊತ್ತಿಲ್ಲ, ಆದ್ದರಿಂದ ನಾನು ನಿನ್ನ ಬೆನ್ನು ಬಿಡುವುದಿಲ್ಲ. ಮತ್ತು ಇದು ದಣಿವು ಅಂದಿ, ನನಗೆ ಇದರಲ್ಲಿ ಏನೂ ದಣಿವು ಕಾಣಿಸುತ್ತಿಲ್ಲ, ನಾನು ಬರುವವಳೇ. ಮುಂದೆ ಅವಳು ಮಾತಾಡ್ತಾ ಹೇಳ್ತಾಳೆ, ಸತ್ಪುರುಷರು 7 ಹೆಜ್ಜೆ ಜೊತೆಗೆ ನಡೆದರೆ ಅವರ ಮೈತ್ರಿ ಸಂಭವಿಸುತ್ತದಂತೆ. ನಾನೀಗ ನಿನ್ನ ಜೊತೆಗೆ 7 ಹೆಜ್ಜೆಯೂ ಹೆಚ್ಚು ದಾಟಿದ್ದೇನೆ, ನೀನು ಈಗ ನನಗೊಂದು ಮೈತ್ರಿತ್ವಕ್ಕೆ ಒದಗಿ ಬಂದವನು. ಆದ್ದರಿಂದ ಈ ಮಿತ್ರತ್ವ ಅಥವಾ ಮೈತ್ರಿಯ ಕಾರಣವಾಗಿ ನಾನು ಹೇಳಿದ ಕೆಲವು ಮಾತುಗಳನ್ನು ನೀನು ಕೇಳಲೇಬೇಕು. ಸತ್ಪುರುಷರು ಇದ್ದಲ್ಲಿ ಎಂದೂ ಕೇಡಾಗುವುದಿಲ್ಲ, ಸತ್ಪುರುಷರ ಸಹವಾಸ ಬಹಳ ಶ್ರೇಯಸ್ಕರ, ಆ ಸತ್ಪುರುಷರ ಸಹವಾಸದಿಂದ ಅನೇಕ ಫಲಗಳು ಲಭಿಸ್ತವೆ ಅಂತಾರೆ. ಅದರಲ್ಲಿ ಧರ್ಮ, ಅರ್ಥ, ಕಾಮ ಎಲ್ಲವೂ ಇದೆ. ನನಗೆ ಅರ್ಥ ಕಾಮಗಳ ಮೇಲೆ ಒಂದಿಷ್ಟೂ ಒಲವಿಲ್ಲ, ಧರ್ಮ ಸಾಕು. ನಾನು ನಿನ್ನ ಮಾತುಗಳಿಂದ ಸಂಪ್ರೀತನಾಗಿದ್ದೇನೆ, ನಿನಗೆ ಏನು ವರ ಬೇಕು ಕೇಳು. ನನ್ನ ಮಾವನಿಗೆ ಅಂಧತ್ವ ಹೋಗಲಿ, ಸೂರ್ಯ ತೇಜಸ್ಸು ಅವನ ಕಣ್ಣಿಗೆ ಬರಲಿ ಅಂತ ಅವಳು ಮೊದಲನೆಯ ವರ ಕೇಳ್ತಾಳೆ. ಹಾಗೇ ಆಗಲಿ, ನಿನ್ನ ಮಾವನ ಕಣ್ಣು ಮತ್ತೆ ದೃಷ್ಟಿಯನ್ನು ಪಡೆದು ದಿವ್ಯ ತೇಜಸ್ಸನ್ನು ಹೊಂದಲಿ. ಅವಳು ಮತ್ತೆ ಬೆನ್ನಟ್ತಾಳೆ, ಬರಬೇಡ, ಯಥಾಪ್ರಕಾರ ಮಾತು. ಇವಳದು ಅದೇ ಥರದ ಉತ್ತರ, ನಾನು ಬರುವವಳೆ, ನನಗೆ ದಣಿವಿಲ್ಲ, ಪತಿಯನ್ನು ಬಿಟ್ಟು ನನಗೆ ಗೊತ್ತಿಲ್ಲ. ಮುಂದುವರಿತಾ ಮಾತು ಹೇಳ್ತಾಳೆ ಅವಳು, ಸತ್ಪುರುಷರ ಜೊತೆಗಿದ್ದರೆ ಎಂದೂ ಕೆಡುಕಾಗುವುದಿಲ್ಲ, ಸತ್ಪುರುಷರು ಯಾವತ್ತೂ ಕೂಡ ತಾನು ಮಾತ್ರ ಒಳ್ಳೆಯವರಾಗುವುದಲ್ಲ, ಜೊತೆಗಿರುವವರನ್ನು ಒಳಿತು ಮಾಡ್ತಾರೆ. ಆ ಅರ್ಥದಲ್ಲಿ ನೀನು ಮಹಾ ಸತ್ಪುರುಷ. ಯಾವ ಸತ್ಪುರುಷ ಎಂದರೆ ಮನುಷ್ಯನಿಗೆ ಇಂದ್ರಿಯಗಳಿಂದ ಎಲ್ಲವೂ ಸಂಭವಿಸುವುದು. ಇಂದ್ರಿಯ ಅಪೇಕ್ಷೆಗನುಗುಣವಾಗಿ ಅವನು ಹೊರಡುತ್ತಾನೆ. ಆ ಇಂದ್ರಿಯ ಅಪೇಕ್ಷೆಗಳಿಗೆ ಒಂದು ಹತೋಟಿ ಇದ್ದರೆ ಅದು ಯಮ, ನಿಯಮ ಮೊದಲಾದವು ಕಾರಣಗಳಿಂದ ಇಂದ್ರಿಯಗಳನ್ನು ದಾಟಲಿಕ್ಕೆ ಬರುತ್ತದೆ. ಅದನ್ನು ಸಾಧ್ಯವಾಗಿಸುವ ನೀನು ಯಮ, ಆದ್ದರಿಂದ ನೀನು ಆ ಇಂದ್ರಿಯಗಳಿಗೂ ದೊರೆ ಅಂತಾಳೆ. ನಿನ್ನ ಮಾತು ಬಹಳ ಪ್ರಿಯವಾಗಿದೆ, ನಿನಗೆ ಏನು ವರ ಕೊಡಲಿ ಕೇಳು ಅಂದಾಗ ಎರಡನೆಯ ವರ ಕೇಳ್ತಾಳೆ. ಅವನ ರಾಜ್ಯ ಭ್ರಷ್ಟ ಆಗಿದೆ ಶತ್ರುವಿನಿಂದ, ಆ ರಾಜ್ಯ ಒದಗಲಿ, ಅವನ ಸಂಪತ್ತು ಮರುಕಳಿಸಲಿ. ತಥಾಸ್ತು, ಹಾಗೆಯೇ ಆಗಲಿ. ಅವನ ರಾಜ್ಯ ಭ್ರಷ್ಟತ್ವ ಹೋಗಿ ಅವನಿಗೆ ರಾಜ್ಯ ಪ್ರಾಪ್ತಿಯಾಗಲಿ, ಸಂಪತ್ತು ಒದಗಲಿ. ಮತ್ತೆ ಬೆನ್ನಡ್ತಾಳೆ ಮೂರನೆಯ ಬಾರಿ.
ಅದಕ್ಕೆ ಪುನಃ ಅವನ ವಿರೋಧ, ಇವಳದ್ದು ಯಥಾ ಪ್ರಕಾರ ಪ್ರತಿಕ್ರಿಯೆ. ಆಗ ಅವಳು ಮತ್ತೆ 3ನೇ ಬಾರಿ ಹೇಳ್ತಾಳೆ, ನೀನು ಎಷ್ಟು ಧರ್ಮನಿಷ್ಠ ಎಂದರೆ ಎಷ್ಟಂದರೂ ಸೂರ್ಯನ ಮಗನಲ್ಲವೇ, ಸೂರ್ಯನಿಗೆ ಭೇದ ಹೇಗೆ? ಎಲ್ಲ ಮನೆಗಳನ್ನು ಏಕಕಾಲಕ್ಕೆ ಶ್ರೀಮಂತ ಬಡವ ಮೇಲು ಕೀಳು ಆ ಜಾತಿ ಈ ಜಾತಿ ಯಾವುದನ್ನೂ ನೋಡದೆ ಒಂದೇ ಥರ ಬೆಳಗುವ ಸೂರ್ಯನ ಗುಣ. ನೀನು ಅವನ ಪುತ್ರನಾದ್ದರಿಂದ ನಿನಗೂ ಹಾಗೆ ಸಾವು ಬಂದಾಗ ಅವರು ಇವರು ಭೇದವಿಲ್ಲದೆ ಒಂದೇ ಸಮನಾಗಿ ಒಂದು ಚೂರು ಅದರಲ್ಲಿ ವ್ಯತ್ಯಾಸ ಮಾಡದೆ ಅವರವರಿಗೆ ಯೋಗ್ಯವಾದ ಆ ಸಾವನ್ನು ಆಯಾ ಸಮಯಕ್ಕೆ ಒದಗಿಸುವ ನೀನು ಮಹಾ ಸೂರ್ಯನಂತೆ ಧರ್ಮನಿಷ್ಠ ಅಂತಾಳೆ. ನಿನ್ನ ಮಾತಿನಿಂದ ಪ್ರೀತನಾಗಿದ್ದೇನೆ, ಮತ್ತೊಂದು ವರ ಕೇಳು ಅಂದಾಗ, ನನ್ನ ತಂದೆಗೆ 100 ಜನ ಪುತ್ರರನ್ನು ಕರುಣಿಸು. ಆಗಲಿ ಅಂತ ತಥಾಸ್ತು ಹೇಳಿದ. ಮತ್ತೆ ಇವಳು ಬೆನ್ನಟ್ಟುತ್ತಾಳೆ. ಆಗ ಮತ್ತೆ ಇವಳು ಬೆನ್ನಟ್ಟುವುದಕ್ಕೆ ಕಾರಣಗಳನ್ನು ಹೇಳ್ತಾ ಈಗ ಈ ಲೋಕದಲ್ಲಿ ಒಳ್ಳೆಯವರು ಎಂದೂ ಕೂಡ ಕೆಡುಕನ್ನು ಮಾಡುವುದಿಲ್ಲ ಎನ್ನುವುದು ಸತ್ಯವಾಗುವ ಕಾಲ. ನಾನು ನಿನ್ನ ಜೊತೆಗೆ ಇದ್ದೇನೆ ಅನ್ನುವುದು ಸತ್ಪುರುಷರ ಜೊತೆಗಿನ ಲಕ್ಷಣವಾಗಿ ಅದು ನನ್ನ ಮೇಲೂ ಪರಿಣಾಮ ಬೀರುವಷ್ಟು ಅದು ನನ್ನ ಸಾಂಗತ್ಯಕ್ಕೆ ಬಂದಿದೆ. ಸತ್ಪುರುಷರ ಈ ಸಮಾಗಮ, ಅವರ ಮೈತ್ರಿ ಎಂದೂ ವ್ಯರ್ಥವಾಗಬಾರದು ಅಂತ ಪುನಃ ಹೇಳ್ತಾಳೆ. ಆಗ ಪ್ರೀತನಾಗಿದ್ದೇನೆ, ಏನಾಗಬೇಕು ಹೇಳು. ನನಗೆ ಸತ್ಯವಾನನ ಮೂಲಕ ನನ್ನ ವಂಶಕ್ಕೆ 100 ಪುತ್ರರನ್ನು ಕರುಣಿಸು. ಪ್ರತಿ ಸಾರಿ ಅವನು ಹೇಳುವಾಗ ಬೇಕಾದ ವರ ಬೇಡು, ನಿನ್ನ ಗಂಡನನ್ನು ಒಬ್ಬನನ್ನು ಬಿಟ್ಟು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಯೂ ಹೇಳ್ತಾನೆ. ಈಗ ಅವಳೇನು ಹೇಳಿದ್ಲು? ಸತ್ಯವಾನನನ್ನು ಕೇಳಲಿಲ್ಲ, ಸತ್ಯವಾನನ ವಂಶಕ್ಕೆ 100 ಪುತ್ರರನ್ನು ಕರುಣಿಸು ನನ್ನ ಮೂಲಕ. ಹಾಗೆ ಆಗಲಿ ಅಂದ. ಮತ್ತೆ ಮುಂದೆ ಹೋದ. ಮತ್ತಿವಳು ಈಗ ನಿನ್ನನ್ನು ಬೆನ್ನು ಹತ್ತಬೇಡ ಅಂದಾಗ ನಾನು ಬೆನ್ನು ಹತ್ತೋದು ಯಾಕೆ ಅನ್ನೋದನ್ನೆಲ್ಲ ಹೇಳ್ತಾ ಈ ಬಾರಿ ಹೇಳ್ತಾಳೆ, ನೀನು ನನಗೆ ಒಂದು ವರವನ್ನು ಕರುಣಿಸಿದ್ದಿ. ಈ ಬಾರಿ ನಿನ್ನ ಮಾತು, ದೊಡ್ಡವರ ಮಾತು ಸುಳ್ಳಾಗುವುದಿಲ್ಲ ಅನ್ನುತ್ತಾರೆ. ದೊಡ್ಡವರು ಆಡಿದ ಮಾತು ಸುಳ್ಳಾಗದೇ ಇರಬೇಕಲ್ಲ. ನನಗೆ ನೀನು ಹೇಳಿದ ಆಶೀರ್ವಾದ ಅದು ಸತ್ಯವಾಗುವಂತೆ ಮಾಡು. ಹೇಳು, ನಾನು ಪ್ರೀತನಾಗಿದ್ದೇನೆ, ಏನಾಗಬೇಕು? ನನಗೆ ಪುತ್ರರನ್ನು ಕರುಣಿಸಿದ್ದಿ. ನಾನೊಬ್ಬಳು ಪತಿವ್ರತೆ, ನನ್ನ ಗಂಡನನ್ನೇ ನಂಬಿದೆ. ನನಗೆ ಸತ್ಯವಾನನಿಂದ ಅಲ್ಲದೆ ಇನ್ಯಾರಿಂದ ಪುತ್ರರನ್ನು ಪಡೆಯಲು ಸಾಧ್ಯ? ಆದ್ದರಿಂದ ನನಗೆ ಪುತ್ರ ಸಂತಾನ 100 ಹೌದು ಎಂದಾದರೆ ಅದು ಸತ್ಯವಾನನಿಂದಲೇ ಆಗುವಂತೆ ಮಾಡು. ನಾನು ಸೋತಿದ್ದೇನೆ ಅಂತ ಹೇಳಿ ಸತ್ಯವಾನನನ್ನು ಬದುಕಿಸಿದ ಕಥೆ ಇದು. ಸತ್ಯವಾನನ್ನು ಸಾವಿತ್ರಿ ಬದುಕಿಸಿಕೊಂಡು, ಆಯಿತು ನೀನು ಮರಳಿ ಹೋಗು, ನಿನ್ನ ಗಂಡನ ಪಾಶವನ್ನು, ಯಮಪಾಶದಲ್ಲಿದ್ದ ಜೀವವನ್ನು ಮತ್ತೆ ಅವನು ಬಿಟ್ಟು ಕೊಡ್ತಾನೆ. ಹೀಗೆ ಸತ್ಯವಾನ್ ಜೀವಂತನಾದ. ಇವಳು ಬಂದಳು, ಅವನೊಂಥರ ನಿದ್ರೆಯಿಂದ ಇದ್ದ ಹಾಗೆ ಏನಾಯಿತು ಅಂತ ಏಕಕಾಲಕ್ಕೆ ತನಗೆ ಬಿದ್ದ ಕನಸು, ಯಾರೋ ಬಂದದ್ದು ಎಲ್ಲ ಹೇಳ್ತಾನೆ. ಏನಾಯಿತು ಅನ್ನೋದನ್ನು ಹೇಳು ಅಂತಾನೆ. ಹೇಳ್ತೇನೆ, ಮನೆಗೆ ಹೋಗಿ ಎಲ್ಲರೂ ಏಕಾಂತ ಕೂತು ಹೇಳ್ತೇನೆ ಅಂತ ಅವಳು ಏನೂ ಹೇಳೋದಿಲ್ಲ. ಮುಂದೆ ರಾತ್ರಿಯೇ ಪ್ರಯಾಣ ಮಾಡುವುದಕ್ಕೆ ಹೊರಡುತ್ತಾರೆ. ಆ ರಾತ್ರಿ ಪ್ರಯಾಣದಲ್ಲಿ ಏನಾದರೂ ಕಷ್ಟ ಆಗ್ಬೋದು, ವಸತಿ ಇರೋಣ ಅಂತ ಒಂದು ಅಭಿಪ್ರಾಯ ಬರ್ತದೆ. ಏನೂ ತೊಂದರೆ ಇಲ್ಲ. ರಾತ್ರಿ ಅಪ್ಪ ಅಮ್ಮ, ಅಲ್ಲಿ ಅಪ್ಪ ಕುರುಡ ಬೇರೆ, ತುಂಬ ಕಂಗಾಲಾಗ್ತಾರೆ. ಎಷ್ಟೊತ್ತಿದ್ರೂ ಮನೆಗೆ ಬರಬೇಕು ಸಂಜೆ ಒಳಗೆ ಅನ್ನೋದೇ ಅವರತ್ತು ಯಾವತ್ತೂ ಕರಾರು. ಪಾಪ ಈಗ ಜೀವ ಬಿಡ್ತಾರೆ, ಬಹಳ ಹೆದರ್ತಿರ್ತಾರೆ. ಹೋಗೋಣ ಇತ್ಯಾದಿ ಮಾತುಗಳ ನಡುವೆ ಅವರು ಬರ್ತಾರೆ, ಮನೆ ಸೇರ್ತಾರೆ. ಮನೆಗೆ ಬರುವುದರೊಳಗಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಪ್ಪನಿಗೆ ಕಣ್ಣು, ರಾಜ್ಯ ಐಶ್ವರ್ಯ ಒದಗಿ ಬರುವುದು, ಅಥವಾ ಇವಳ ತಂದೆಗೆ 100 ಮಕ್ಕಳಾಗುವ ಒಂದು ಭಾಗ್ಯ, ಇವೆಲ್ಲವೂ ಸಂಭವಿಸಿತು. ಒಟ್ಟು ಸಾವಿತ್ರಿ ತನ್ನ ಏಕ ತಪಸ್ಸಿನಿಂದ ಸತ್ತು ಹೋದ ತನ್ನ ಪತಿಯನ್ನು ಪುನಃ ಪಡೆದಳು ಅನ್ನುವುದು ಒಟ್ಟು ಕಥೆ. ಇದರಲ್ಲಿ ಏನಪ್ಪ ಇದು ಅಂದರೆ, ಒಂದು ಸಾವನ್ನು ಹೀಗೆ ಬೆನ್ನಟ್ಟಿ ಸಾವು ಸಂಭವಿಸಿದವನನ್ನು ಮತ್ತೆ ಬದುಕಿಸುವ ಈ ಸಾಧ್ಯತೆ ಏನು? ತುಂಬ ನನಗೆ ನನ್ನ ಪಾಡಿಗೆ ನಾನು ಅವಲೋಕನ ಮಾಡ್ತಾ ಅನುಸಂಧಾನ ಮಾಡ್ತಾ ಅನ್ನಿಸಿದ್ದು, ಅದು ಕಥೆಯಾಗಿ ಒಂದು ಸಾಂಕೇತಿಕ ಅಂತ ನನಗನ್ನಿಸುತ್ತೆ. ಒಂದು ಸಾಂಕೇತಿಕವಾದ ಯಾವುದೋ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಈ ದಾಂಪತ್ಯದ ಕತೆ. ಈ ದಾಂಪತ್ಯದ ಮೂಲಕ ಸಾವಿತ್ರಿ ಅನ್ನುವ ಪಾತಿವ್ರತ್ಯದ ಕತೆ, ಅದರ ಮೂಲಕ ಯಮನನ್ನೂ ಕೂಡ ಒಲಿಸ್ಕೊಳ್ಬಹುದು ಅನ್ನುವ ಒಂದು ಸಂದೇಶ. ತಪಸ್ಸಿನ ಮೂಲಕ ಯಾರನ್ನು ಒಲಿಸ್ಕೊಳ್ಬೋದು ಅನ್ನೋದು ಒಂದು ಸಂದೇಶ.
ಆದರೆ ನನಗೆ ಅನಿಸಿದ್ದು ವೈಯಕ್ತಿಕವಾಗಿ ಅದು ಸಾಂಕೇತಿಕವಾಗಿ ಸಾವಿತ್ರಿ ಅಂದರೆ ಬೆಳಕು, ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಈ ಬೆಳಕು ಅಥವಾ ಜ್ಞಾನ ಎಲ್ಲಿ ಇರ್ತದೆ ಹುಡುಕುವುದೇ ಅದಕ್ಕೆ ಅದರ ಬೆಳಕಿನ ವಿಸ್ತಾರವನ್ನು ನಿನ್ನಷ್ಟಕ್ಕೆ ಮಾಡುವಂಥ ಯಾವುದಾದರೂ ಜ್ಞಾನಕ್ಕೆ ತನ್ನ ಪಾಡಿಗೆ ಬೆಳೆಯುವ ವಿಸ್ತಾರ ಆಗುವ ಒಂದು ಸಂದರ್ಭ ಬಂದರೆ ಅದು ಬೆಳೆಯುವುದು ಬೇರೆ ಯಾವುದರಿಂದಲೂ ಅಲ್ಲ. ಅದು ಬೆಳೆಯುವುದು ಸತ್ಯದ ಜೊತೆಗೆ ಮಾತ್ರ. ಜ್ಞಾನ ಸತ್ಯವಿಲ್ಲದೆ ಬೆಳೆಯೋದಿಲ್ಲ. ಆದ್ದರಿಂದ ಸತ್ಯಕ್ಕಾಗಿ ಬೆಳೆಯುವ ಜ್ಞಾನ ಸತ್ಯವನ್ನೇ ಹುಡುಕಿಕೊಂಡು ಹೋಯಿತು. ಆ ಸತ್ಯ ಕಾಲದ ಯಾವುದೋ ಒಂದು ವಿಪರೀತಕ್ಕಾಗಿ ವೈಪರೀತ್ಯದಿಂದ ಎಲ್ಲಿಯಾದರೂ ನಾಶವಾದರೆ ಜ್ಞಾನ ಆ ಸತ್ಯವನ್ನು ಮತ್ತೆ ಮರುಸ್ಥಾಪಿಸಿ ಕೊಡುತ್ತದೆ. ಅದು ಜ್ಞಾನಕ್ಕೆ ಮಾತ್ರ ಸಾಧ್ಯ. ಬೆಳಕು ಸತ್ಯವಿಲ್ಲದೆ ಅರೆಕ್ಷಣ ಇರೋದಿಲ್ಲ. ಜ್ಞಾನ ಸತ್ಯವಿಲ್ಲದರೆ ಅದಕ್ಕೆ ಬದುಕು ಇಲ್ಲ. ಸತ್ಯವನ್ನು ಸ್ಥಾಪಿಸಿಕೊಡುವುದು, ಸತ್ಯವಿಲ್ಲದೆ ಇದ್ದಾಗ ಅದನ್ನು ಹುಡುಕುವುದು, ಅದೊಂದು ಕುರುಡನ ಮಗ. ಅದು ಅಜ್ಞಾನದ ಒಂದು ಕವಚದಲ್ಲಿ ಇದೆ ಸತ್ಯ. ಆದರೆ ಅಜ್ಞಾನದ ಕವಚದಲ್ಲಿದ್ದರೂ ಕೂಡ ಅದು ಸತ್ಯ ಸ್ವೀಕಾರಾರ್ಹ. ಅದು ಅಜ್ಞಾನ ಕೂಡ ಆಗ ಅಲಕ್ಷ್ಯ. ಅಜ್ಞಾನಕ್ಕಾಗಿ ಪರಿತಪಿಸಬೇಕಾಗಿಲ್ಲ. ಸತ್ಯದ ಜೊತೆಗಿದ್ದ ಅಜ್ಞಾನ ಕಾಲಾಂತರದಲ್ಲಿ ಅದೂ ಬೆಳಕು ಪಡೀತದೆ, ಅದಕ್ಕೂ ಕಂಡು ಬರ್ತದೆ. ಸತ್ಯ ಒಂದಿಷ್ಟು ಕಾಲ ಮಾತ್ರ ಇದ್ದು ತಕ್ಷಣ ಇಲ್ಲವಾಗುವ ಒಂದು ವಿಶೇಷ ಶಕ್ತಿ. ಆದರೆ ಅದನ್ನು ಕೈ ಬಿಟ್ಟರೆ ಜ್ಞಾನಕ್ಕೆ ಅಸ್ತಿತ್ವ ಇಲ್ಲ, ಅದೂ ಕೂಡ ಹೊರಟು ಹೋಗಬೇಕು. ಹಾಗಾಗಿ ಜ್ಞಾನ ಮತ್ತು ಸತ್ಯ ಪರಸ್ಪರ ಬಿಡಲಾಗದ ದಾಂಪತ್ಯ. ಸತ್ಯವನ್ನು ಅರೆಗಳಿಗೆ ಬಿಟ್ಟರೆ ಜ್ಞಾನ ಬದುಕಲಾರದು. ಜ್ಞಾನಕ್ಕೆ ಸತ್ಯವಿಲ್ಲದೆ ನಡೆದು ಗೊತ್ತಿಲ್ಲ. ಸತ್ಯ ಮತ್ತು ಜ್ಞಾನದ ಅನ್ಯೋನ್ಯ ದಾಂಪತ್ಯವಿದ್ದಾಗ ಮಾತ್ರ ಲೋಕ ಕಲ್ಯಾಣ, ಇಲ್ಲದೇ ಇದ್ದರೆ ಅದು ಸ್ಮಶಾನ. ಹೀಗೆ ಬೇರೆ ಬೇರೆ ಅರ್ಥ ಸಾಧ್ಯತೆಗಳಲ್ಲಿ ಆ ಸಾವಿತ್ರಿಯ ಸಂಕೇತ ಇದೆ. ಅದಕ್ಕೇ ಶ್ರೀ ಅರಬಿಂದೋ ಅವರು ಈ ಸಾವಿತ್ರಿಯನ್ನೇ ಅಧ್ಯಾತ್ಮ ಪಥದ ಬಹಳ ವಿಶೇಷ ಒಂದು ಸಂಕೇತವಾಗಿ ವಿವರಿಸ್ತಾರೆ. ಅವರು ಅದನ್ನು ಈ ಥರ ಒಂದು ಆಧ್ಯಾತ್ಮಿಕ ಬೆಳಕು, ಅದರ ಮೂಲಕ ಪಡೆಯುವಂತಹ ಒಂದು ಅನುಸಂಧಾನದ ಸತ್ಯ, ಆ ಸತ್ಯದಿಂದ ನಡೆಯಬಹುದಾದ ದಾರಿ, ಆಗ ಮೃತ್ಯು ಕೂಡ ಹೇಗೆ ದಾಟಬಹುದು. ಸೊ ಸತ್ಯ ಜ್ಞಾನ ಇದ್ದವನಿಗೆ ಮೃತ್ಯು ಕೂಡ ಕೈವಶ, ಮೃತ್ಯುವನ್ನೂ ದಾಟಿ ಬದುಕಲಿಕ್ಕೆ ಬರ್ತದೆ. ಈ ಥರದ ಸಂಕೇತವನ್ನು ಇಟ್ಟುಕೊಂಡೆ ಅವರು ಅರಬಿಂದೋ ಅವರ ಸಾವಿತ್ರಿಯನ್ನು ಬರೆದರು. ಇದರಿಂದ ಪ್ರೇರಿತರಾಗಿಯೇ ಬೇಂದ್ರೆಯವರು ತನ್ನ ಕಾವ್ಯರೂಪವಾಗಿ ಸಾವಿತ್ರಿಯನ್ನು ಬರೆಯುವಾಗ ಅದು ಬೇಂದ್ರೆಯವರಿಗೂ ಕೂಡ ಅರಬಿಂದೋ ಅವರ ಪ್ರೇರಣೆ, ಶ್ರೀ ಅರಬಿಂದೋ ಅವರ ಪ್ರೇರಣೆ ಇತ್ತು. ವಾಸ್ತವಿಕ ಬೇಂದ್ರೆಯವರಿಗೆ ಶ್ರೀ ಅರಬಿಂದೋ ಅವರನ್ನು, ಮಾತಾ ಅವರನ್ನು ತುಂಬ ಅವರು ಗೌರವಿಸ್ತಿದ್ರು. ಹಾಗಾಗಿ ಶ್ರೀ ಅರಬಿಂದೋ ಅವರ ಈ ಸಾವಿತ್ರಿಯ ಪ್ರೇರಣೆಯಿಂದಲೇ ಕುವೆಂಪು, ಬೇಂದ್ರೆ ಮೊದಲಾದವರೆಲ್ಲ ಪ್ರಭಾವಿತರು. ಶ್ರೀ ಅರಬಿಂದರ ಮುಖ್ಯ ಪ್ರೇರಣೆಯಲ್ಲಿ ಅದು ಒಂದು. ಶ್ರೀ ಅರಬಿಂದರ ಬೇರೆ ಬೇರೆ ಅವರು ಸಿಂಥಸಿಸ್ ಆಫ್ ಯೋಗ ಅಥವಾ ಅವರು ಭಗವದ್ಗೀತೆಗೆ ಬರೆದಂತಹ ವಿವರಣೆಗಳು, ವ್ಯಾಖ್ಯಾನಗಳು, ಅವರು ವಾಸ್ತವಿಕವಾಗಿ ಅವರ ಕೃತಿಗಳೆಲ್ಲ ಬಹಳ ವಿಶೇಷ. ಶ್ರೀ ಅರಬಿಂದರೇ ಒಬ್ಬ ಮಹಾ ತತ್ವಜ್ಞಾನಿ ನಮ್ಮ ಕಾಲಕ್ಕೆ. ಅವರ ತತ್ವಜ್ಞಾನ ನಿಮಗೆ ರಮಣರಷ್ಟು ಸರಳವಾಗಿ ಆಗಲಿ, ರಾಮಕೃಷ್ಣ ಪರಮಹಂಸರಷ್ಟು ಸರಳವಾಗಿ ಅರ್ಥ ಆಗುವ ಸಾಧ್ಯತೆಗಳು ಕಮ್ಮಿ. ಆದರೆ ಚನ್ನಬಸಪ್ಪ ಅವರು ಅದನ್ನು ಬಹಳ ಚೆನ್ನಾಗಿ ಇಂಗ್ಲೀಷ್ನಲ್ಲಿದ್ದದನ್ನೆಲ್ಲ ಕನ್ನಡಕ್ಕೆ ಅನುವಾದಿಸಿ ಅದಕ್ಕೆ ಕುವೆಂಪು ಅವರ ಮುನ್ನುಡಿ ಇಟ್ಟೆಲ್ಲ ಬರೆದ ಕೃತಿಗಳಿವೆ. ಸಾಧ್ಯ ಆದರೆ ಓದಬೇಕು. ಅಂದರೆ ಒಂದು ಮನುಷ್ಯ ವಿಸ್ತಾರಕ್ಕೆ ಶ್ರೀ ಅರಬಿಂದರು ಯಾವ ಹಂತಕ್ಕೆ, ಅದು ಮನಸ್ಸು ಅಂದರೆ ಏನು, ಮನಸ್ಸನ್ನು ಅಭೀಪ್ಸೆಯೊಟ್ಟಿಗೆ ಕರ್ಕೊಂಡು ಹೋದಾಗ ಅದು ಎಲ್ಲಿಗೆ ಮುಡ್ತದೆ, ಈ ಅಭೀಪ್ಸೆಯನ್ನು ದಾಟುವುದಂದರೆ ಹೇಗೆ, ಅಭೀಪ್ಸೆಗೆ ಹೋಗುವಾಗ ಮನಸ್ಸು ಸುಪ್ರಾ ನ್ಯಾಚುರಲ್ ಅಥವಾ ಸುಪ್ರಾ ಮೆಂಟಲ್ ಪವರ್ ಅಂದರೆ ಏನು, ಮನಸ್ಸು ಸಾಮಾನ್ಯ ಸ್ಥಿತಿಯಿಂದ ವಿಶೇಷ ಸ್ಥಿತಿಗೆ ಹೋಗುವುದು ಹೇಗೆ, ಅದನ್ನು ಸುಪ್ರಾ ಮೆಂಟಲ್ ಸ್ಟೇಟ್ ಅಂತ ಹೇಳ್ತಾರೆ ಅವರು. ಅದು ಈಗ ಯಾವುದನ್ನು ನಾವು ಸಾವಿತ್ರಿ ಸುಪ್ರಾ ಮೆಂಟಲ್ ಸ್ಟೇಟಿಗೆ ಹೋದಾಗ ಯಮನೊಟ್ಟಿಗೆ ಕಮ್ಯುನಿಕೇಷನ್ ಆಗುತ್ತೆ ಅಂತ. ಈ ಮೆಂಟಲ್ ಅನ್ನುವಾಗ ನಮ್ಮ ಲೋಕಲ್ ಕನೆಕ್ಷನ್, ಮಾನಸಿಕ ಕನೆಕ್ಷನ್ ಎಲ್ಲ ಯಾವುದಕ್ಕಾಗ್ತದೆ, ಭೌತಿಕವಾದ್ದೆಲ್ಲದಕ್ಕೂ ಆಗುತ್ತೆ. ಗಿಡ ಮರ ಜೊತೆಗೆ ನಮಗೆ ಮಾತಾಡೋಕ್ಕೆ ಬರಲ್ಲ, ಆದರೆ ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗುವ ಮನುಷ್ಯನ ಜೊತೆಗೆ ಸಂವಹನ, ನಮಗೆ ನಾವು ಸಾಕಿದ ಪ್ರಾಣಿಯೊಟ್ಟಿಗೆ ಸಂವಹನ ಸಾಧ್ಯ ಆಗುತ್ತೆ. ಸಪೋಸ್ ಇದೇ ಮನಸ್ಸನ್ನೇ ಸುಪ್ರಾಮೆಂಟಲ್ಗೆ ತೊಗೊಂಡೋದ್ರೆ ಗಿಡ ಮರ, ಹಕ್ಕಿ ಪಕ್ಕಿ, ಅಲ್ಲಿಂದ ಆಚೆಗೆ ನಕ್ಷತ್ರ, ಆ ಥರ ನಾವು
ನಮ್ಮ ಮನಸ್ಸನ್ನು ಇರುವ ಸ್ಥಿತಿಯಿಂದ ಮೇಲಕ್ಕೆ ವಿಸ್ತರಿಸಲಿಕ್ಕೆ ಬರ್ತದೆ, ಎತ್ತರಿಸಲಿಕ್ಕೆ ಬರ್ತದೆ ಅನ್ನೋದೇ ಅರವಿಂದರ ಬಹಳ ದೊಡ್ಡ ತತ್ವಜ್ಞಾನದ ಮೂಲ ಶೋಧನೆ. ಹಾಗಾಗಿ ಮನಸ್ಸನ್ನು ಆ ದಿಕ್ಕಿಗೆ ತಗೊಂಡು ಹೋದ್ಮೇಲೆ ಅದು ಹೇಗೆ ಸುಪ್ರಾಮೆಂಟಲ್ ಸ್ಟೇಟಿಗೆ ಹೋದಾಗ ಯಾವ ದೇವತೆಗಳ ಜೊತೆಗೂ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು, ಅದು ಯಮನೊಟ್ಟಿಗೂ ಹೇಗೆ ಕಮ್ಯುನಿಕೇಟ್ ಮಾಡೋ ಒಂದು ಸ್ಥಿತಿಯನ್ನು ಪಡೀತದೆ. ಹಾಗಾಗಿ ಸಾವಿತ್ರಿ ಅನ್ನೋದು ಒಂದು ಸುಪ್ರಾಮೆಂಟಲ್ ಸ್ಟೇಟ್ ಅಂತ ಹೀಗೆಲ್ಲ ಅರವಿಂದರು ವಿವರಿಸಿದ್ದನ್ನು ಮತ್ತು ಇಡೀ ಕಥೆಯೇ ವೇದವ್ಯಾಸರು ಹೇಳುವಾಗ ಇಂಥದ್ದೊಂದು ವಿಶೇಷ ಆಯಾಮ ಇದೆ ಅನ್ನುವುದನ್ನು ಗಮನಿಸಬೇಕು. ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ದ್ರೌಪದಿ ಒಂದು ಪ್ರಕೃತಿ ಅಂತ. ಅವಳು ಒಂದು ದೃಷ್ಟಿಯಿಂದ ಸುಪ್ರಾಮೆಂಟಲ್ ಸ್ಟೇಟ್ನವಳೆ. ಅವಳು ಇವ್ರು ಹೇಳಿದ್ದಕ್ಕಿಂತ ಭಿನ್ನವಾದ್ದು ಹೇಳ್ತಾಳೆ. ನೀವು ನೋಡ್ತಾ ಇರಿ, ಇವರೆಲ್ಲ ಪಂಚಪಾಂಡವರಲ್ಲಿ ಯಾವ ಧರ್ಮರಾಯ ಹೇಳಿ ಏನೇ ಹೇಳಿ ಅವಳದೊಂದು ಬೇರೆ ಮಾತು ಇರುತ್ತೆ. ಯಾಕೆ? ಅವಳು ವಿದುಷಿ ಕೂಡ ಅಂತ ಒಂದು ಮಾತು ಬರುತ್ತೆ. ಅವಳು ವಿದ್ವಾಂಸಳು, ಅವಳಿಗೆ ವಿದ್ವತ್ತು ಇತ್ತು. ಅಷ್ಟು ಮಾತ್ರ ಅಲ್ಲ, ಅವಳ ಒಳಗೊಂದು ಅವಳು ಅಗ್ನಿಯಿಂದ ಸೃಷ್ಟಿಯಾದವಳಾದ್ದರಿಂದ ಅವಳು ನೇಚರಿಗೆ ಹತ್ತಿರದವಳು. ಪಂಚಭೂತಗಳು ಯಾವತ್ತೂ ಕೂಡ ಭಗವತ್ ತತ್ವಕ್ಕೆ ಹತ್ತಿರದವುಗಳು. ಹಾಗಾಗಿ ಅಗ್ನಿಯ ಗುಣ ಅಂತಂದರೆ ಅದು ನೇಚರ್ನಿಂದ ಬಂದವಳಾದ್ರಿಂದ ನೇಚರ್ನ ಅನೇಕ ಕ್ವಾಲಿಟೀಸ್ ದ್ರೌಪದಿಯಲ್ಲಿ. ಆದ್ರಿಂದಲೇ ದ್ರೌಪದಿ ನೋಡಿ ಹೀಗೆ ಮಾಡು ಅಂದರೆ ಅವನು ಮಾಡ್ತಿದ್ದ ಭೀಮ. ಯಾಕೆ? ಅವನು ನೇಚರಿಗೆ ಹತ್ತಿರದವನು. ಸೊ ಇದೆಲ್ಲ ಒಂದು ಕಾಂಬಿನೇಷನ್ ಆಫ್ ನಾವು ಮೈಂಡಿನ ಆಚೆಗೆ ಹೋಗುವ ಒಂದು ಸ್ಥಿತಿಗೆ ತಲುಪುವಾಗ ಅದು ಪ್ರಕೃತಿಯ ಹತ್ತಿರ ಹೋಗುವುದು. ಆದ್ದರಿಂದ ದ್ರೌಪದಿಯ ಸ್ಥಿತಿಗೆ ಒಂದು ಒಳ್ಳೆಯ ಹೋಲಿಕೆ ಇಲ್ಲಿ ಸಾವಿತ್ರಿ. ದ್ರೌಪದಿ ನಾನು ನೀವು ಭಾವಿಸುವ ಸಾಮಾನ್ಯ ಹೆಣ್ಣಿನ ಮನಸ್ಥಿತಿಯವಳಲ್ಲ. ಸಾಮಾನ್ಯ ಹೆಣ್ಣಾಗಿದ್ರೆ ನಡಿ ಹಾಗಾದ್ರೆ ನಾನೇ ಹತ್ತುತ್ತೇನೆ ರಥ ಅಂತ ಹತ್ತಲ್ಲ. ನಾವು ಸಾಮಾನ್ಯ ಹೆಣ್ಣು ಯಾವುದನ್ನು ದಿಟ್ಟೆ ಅಂತ ಭಾವಿಸ್ತೇವೆ, ಆ ದಿಟ್ಟತನವನ್ನು ಪ್ರಕೃತಿಯ ಹಂತದಲ್ಲಿ ಒಂದು ಪ್ರೊಟೆಸ್ಟ್ ಮಾಡುವ ಗುಣವನ್ನೆಲ್ಲ ದ್ರೌಪದಿಯಲ್ಲಿ ಕಾಣ್ತೇವೆ. ಹಾಗಾಗಿ ಅವಳ ರೀತಿಗಳೇ ಬೇರೆ. ಅಂತಹ ಅನೇಕ ಆಯಾಮಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಹಾಯ ಮಾಡುವ ಹಾಗೆ ಸಾವಿತ್ರಿಯ ಕಥೆ. ಯಾಕೆ ಅಂದರೆ ದ್ರೌಪದಿಗೆ ಕಷ್ಟವಲ್ಲ ಅಂತ ತೋರಿಸ್ತಿದ್ದಾರೆ ಋಷಿಗಳು. ಈ ಕಥೆ ಯಾಕೆ ಹೇಳ್ತಿದ್ದಾರೆ ಅಂದರೆ, ನೀನು ತಿಳಿದಿದ್ದಿ ಇದು ದ್ರೌಪದಿಗೆ ಕಷ್ಟ ಅಂತ, ಇದು ದ್ರೌಪದಿಗೆ ಕಷ್ಟವಲ್ಲ. ನೀವು ಗಮನಿಸಿ, ಇಡೀ ರಾಮಾಯಣದಲ್ಲಿ ಸೀತೆ ವನವಾಸಕ್ಕೆ ಹೋಗಬಾರ್ದು ಅಂತಲೇ ಎಷ್ಟು ಚರ್ಚೆ ಆಗ್ತದೆ. ಸ್ವತಃ ಗಂಡ ಬೇಡ ನೀನು ಬರಬೇಡ ಅಂತಾನೆ. ಕಷ್ಟ ನಿನಗೆ, ನಡೆಯೋಕ್ಕಾಗಲ್ಲ, ಕಾಡಲ್ಲಿ ನೋಡ್ಕೊಳಕ್ಕಾಗಲ್ಲ, ಅಲ್ಲಿ ಪ್ರಾಣಿಗಳಿದ್ದಾವೆ, ಅಲ್ಲಿ ರಾಕ್ಷಸರಿದ್ದಾರೆ, ನಿನ್ನನ್ನು ರಕ್ಷಿಸುವವರು ಯಾರು, ಸಾಕಷ್ಟು ತೊಂದರೆಗಳನ್ನೆಲ್ಲ ಹೇಳ್ತಾನೆ. ಅರೆ ಅಂಥ ಎಲ್ಲ ಕಷ್ಟಗಳಿಂದ ರಕ್ಷಿಸಲಿಕ್ಕೆ ನಿನಗಾಗೋದಿಲ್ಲ ಅಂತ ಗೊತ್ತಿದ್ರೆ ನನ್ನ ಅಪ್ಪ ನಿನಗೆ ಮದುವೆ ಮಾಡಿಸ್ಕೊಡ್ತಿರ್ಲಿಲ್ಲ ಅಂತಾಳೆ ಸೀತೆ. ಅಲ್ಲಿವರೆಗೆ ಮಾತುಕತೆಗಳು ಬರ್ತವೆ ರಾಮಾಯಣದಲ್ಲಿ. ಇಲ್ಲಿ ಅಂಥ ಒಂದು ಮಾತುಕತೆ ಇಲ್ಲ ನೋಡಿ. ಎಲ್ಲರನ್ನೂ ಕಳಿಸಿದ್ದಾನೆ ಯುಧಿಷ್ಠಿರ, ಸುಭದ್ರೆಯನ್ನು ಕಳಿಸಿದ್ದಾನೆ, ಕುಂತಿಯನ್ನು ಬಿಟ್ಟು ಬಂದಿದ್ದಾನೆ. ಎಲ್ಲೂ ಒಂದೇ ಒಂದು ವಾಕ್ಯ ಬರೋದಿಲ್ಲ ದ್ರೌಪದಿಯನ್ನು ಬಿಟ್ಟು ಹೋಗೋಣ ಅಂತ. ಪವರ್ ಅವಳಿದ್ರೇನೆ ಅಲ್ಲಿ ಶಕ್ತಿ. ಇದೆಲ್ಲ ಸೂಚನೆ ಇದೆ ನಮಗೆ. ಮೌನದಲ್ಲಿ ವೇದವ್ಯಾಸರು ಹೇಳ್ತಾರೆ, ಯಾಕೆ ದ್ರೌಪದಿಯನ್ನು ಬಿಟ್ಟು ಹೋಗಿಲ್ಲ ಅಂತ ಒಂದೇ ಒಂದು ಎಕ್ಸ್ಪ್ಲನೇಷನ್ ಕೊಡಲ್ಲ. ಬಟ್ ನಮಗೆ ಗೊತ್ತಾಗುತ್ತೆ, ದ್ರೌಪದಿಯನ್ನು ಬಿಟ್ಟು ಹೋದರೆ ಇವರು ಪಂಚಭೂತಗಳಿಗೆ ಒಂದು ಚಿತ್ತ ಅನ್ನುವ ಚೈತನ್ಯ ಇದೆಯಲ್ಲ, ಅದು ಇಲ್ಲವಾದ ಹಾಗೆ. ಪಂಚಭೂತ ಇದ್ದು ಏನು ಉಪಯೋಗ ಇಲ್ಲ, ಚೈತನ್ಯವೇ ಇಲ್ಲದಿದ್ದರೆ. ಈ ಚೈತನ್ಯ ಅಥವಾ ಯಾವುದನ್ನು ಶಕ್ತಿ ಅಥವಾ ಪಾರ್ವತಿಯ ಒಂದು ಭಾಗ, ಲಕ್ಷ್ಮಿಯ ಒಂದು ಭಾಗ ಅಂತ ಭಾವಿಸ್ತದೆ ನಮ್ಮ ಅಧ್ಯಾತ್ಮ ಪಥ, ಅದರ ರೆಪ್ರೆಸೆಂಟೇಟಿವ್ ದ್ರೌಪದಿ. ಅದರಿಂದ ಅವಳಿಗೆ ಅವಳು ಚಿತ್ತ ಅಂದರೆ ಚೈತನ್ಯ ಭಾಗ, ಅವಳು ಡಿಸೈಡಿಂಗ್ ಇದನ್ನು. ಆ ಒಂದು ಚೈತನ್ಯ ಭಾಗಕ್ಕೆ ಕೈ ಹಾಕಿದ್ದರಿಂದಲೇ ಇವರ ಸರ್ವನಾಶ. ಯಾವ ಕಂಸ ವಧೆ ಮಾಡಿದ ಎಷ್ಟು ಮಕ್ಕಳು ಕೂಡ ಪಟಾಪಟ ಸತ್ತು. ಆದರೆ ಕೊನೆಯದ್ದೊಂದು ಕಾತ್ಯಾಯಿನಿ, ಅವನಿನ್ನೇನು ನೆಲಕ್ಕೆ ಅಪ್ಪಳಿಸಬೇಕು ಅನ್ನುವಾಗ ಕೈಯಿಂದ ಜಾರಿ ಮೇಲಕ್ಕೆ ಹೋಗಿ ಅದು ತನ್ನ ಅಷ್ಟಭುಜಗಳ ಸಹಿತ ನಿನ್ನನ್ನು ಕೊಲ್ಲುವವ ಬೇರೆ ಕಡೆ ಸಿದ್ಧನಾಗಿದ್ದಾನೆ ಅಂತ ಘೋಷಿಸಿತಲ್ಲ, ಅದು ಚೈತನ್ಯ ಭಾಗ. ಅದಕ್ಕೆ ನಾಶ ಇಲ್ಲ. ನೀವು ಯಾವ ಹೆಣ್ಣನ್ನು ಕೊಲ್ತೇನೆ ಅಥವಾ ಮಾನಭಂಗ ಮಾಡ್ತೇನೆ ಅಂತಿರಲ್ಲ, ಅದು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಂಥ ಕಥೆಗಳು. ಇದು ಸೂಚ್ಯವಾದ ಒಂದು ಕಥೆ. ಕಾತ್ಯಾಯನಿ ಮತ್ತೆ ಕಂಸನಿಂದ ವಧೆ ಆಗಲಿಲ್ಲ ಅಂದರೆ ನೀವು ಶಕ್ತಿಯನ್ನು ಚೈತನ್ಯವನ್ನು ಕೊಲ್ಲಲಾರಿರಿ, ನೀವು ಅದರ ಮಾನಭಂಗ ಮಾಡಲಾರಿರಿ. ಮಾಡಲಿಕ್ಕೆ ಹೊರಟವನು ಸರ್ವನಾಶ ಆಗ್ತಾನೆ ಹೊರತು ಅವಳು ನಾಶವಾಗುವುದಿಲ್ಲ. ಈ ಸೂಚನೆ ಆ ಕಥೆಯಲ್ಲಿ. ದ್ರೌಪದಿಗೆ ಕೈ ಹಾಕಿದವರು ನಾಶವಾಗ್ತಾರೆ. ಅವಳು ನೇಚರ್, ಅವಳು ಚೈತನ್ಯ, ಅವಳು
ಯಾವುದನ್ನು ಶ್ರೀತತ್ವ ಅಥವಾ ಅಕ್ಷರ ಪುರುಷ ಅಂತ ಕೂಟಸ್ಥ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ ಅದರ ಪ್ರತಿನಿಧಿ. ಆದ್ದರಿಂದ ಇವರು ಪಂಚಭೂತ ಮಾತ್ರ. ಪಂಚಭೂತ ತತ್ವಕ್ಕೆ ಇರುವ ಚೈತನ್ಯವೇ ಇಲ್ಲದಿದ್ದರೆ ಏನು ಗತಿ? ಆದ್ದರಿಂದ ಇಡೀ ವನವಾಸದಲ್ಲಿ ಅಯ್ಯೋ ಜಯದ್ರಥ ಅಪಹರಿಸ್ಕೊಂಡು ಹೋದ್ನಲ್ಲ, ಇವಳನ್ನು ಯಾಕೆ ಕರ್ಕೊಂಡು ಬಂದ್ವಿ ಅನ್ನೋ ಒಂದೇ ಒಂದು ವಾಕ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಇವಳನ್ನು ಅಲ್ಲಿ ಕುಂತಿ ಒಟ್ಟಿಗೆ ಬಿಟ್ಟು ಬರ್ಬೋದಿತ್ತು, ನಾವು ಇವಳನ್ನು ಸುಭದ್ರೆಯನ್ನು ಇಟ್ಟ ಹಾಗೆ ಅಲ್ಲಿ ಕೃಷ್ಣನ ಜೊತೆಗೆ ಇಡ್ಬೋದಿತ್ತು ಅನ್ನೋ ಮಾತಾಡ್ಬೋದಿತ್ತಲ್ಲ. ಕೃಷ್ಣ ಬಂದವನು ಹೇಳ್ಬೋದಿತ್ತಲ್ಲ, ನೀನು ಇಲ್ಲಿ ಯಾಕಿರ್ತಿ ಇವ್ರ ಜೊತೆಗೆ ಬಾ ಅಂತ. ಹೆಣ್ಣಿನ ವಿಷಯದಲ್ಲಿ ಯಾವ ಮಟ್ಟದ ಔಟ್ಲುಕ್ಕು ವೇದವ್ಯಾಸರು ಕೊಡ್ತಾರೆ ದಯವಿಟ್ಟು ಗಮನಿಸಿ, ಅದು ದ್ರೌಪದಿಯ ಮೂಲಕ. ಹಾಗಾಗಿ ಅಂಥದೊಂದು ಮಹಾತತ್ವವನ್ನು ಬೋಧಿಸಲಿಕ್ಕೆ ಸಾವಿತ್ರಿಯ ಕತೆ. ನೀನು ಭಾವಿಸಿದ್ದಿ ದ್ರೌಪದಿಗೆ ಕಷ್ಟ ಅಂತ, ದ್ರೌಪದಿಗೆ ಕಷ್ಟವಲ್ಲ, ಅದು ಸಾವಿತ್ರಿಯಂತಹ ಸುಪ್ರಾಮೆಂಟಲ್ ಸ್ಟೇಟಿನ ಒಂದು ವಿಶೇಷ ಶಕ್ತಿ. ಅದಕ್ಕೆ ನಿನ್ನನ್ನು ಆಳುವ ಶಕ್ತಿ ಇದೆ ಹೊರತು ನೀನು ಅದನ್ನು ಏನು ಚಿಂತೆ ಮಾಡಬೇಡ ಎನ್ನುವ ಎಲ್ಲ ಸೂಚನೆ ಅಲ್ಲಿ. ದ್ರೌಪದಿ ಒಂದು ದೃಷ್ಟಿಯಿಂದ ಸಾವಿತ್ರಿ, ಅವ ಧರ್ಮರಾಯನ ಮಗ ಯಮ, ಅವ ಯುಧಿಷ್ಠಿರ, ಅವರಿಬ್ಬರ ನಡುವಿನ ಸಂವಾದದ ಹಾಗೆ ಇದು ಇದೆ. ಹಾಗಾಗಿ ಇದೊಂದು ಬಹಳ ವಿಶೇಷವಾದ ಕಥೆ. ನೋಡಲಿಕ್ಕೆ ಬಹಳ ಸರಳವಾದ ಯಾವುದೋ ಒಂದು ತಪಸ್ಸಿನ ಭಯಂಕರ ಕಲ್ಪನೆಯ ಕಥೆ ಹಾಗೆ ಕಾಣ್ತದೆ. ಹಾಗಲ್ಲ ಅನ್ನುವುದು ಇದರ ಮೂಲ ಸತ್ವದ ಹಿಂದೆ ಹೋದಾಗ ಗೊತ್ತಾಗುತ್ತೆ. ಇದರ ಒಂದು ಅಳತೆ ಮುಗೀತಿದ್ದ ಹಾಗೆ ಇತ್ತ ಜನಮೇಜಯ ಪ್ರಶ್ನೆ ಮಾಡ್ತಾನೆ, ಕರ್ಣ ಹೇಗೆ ಕರ್ಣ ಕವಚ ಕುಂಡಲಗಳ ಸಹಿತ ಹುಟ್ಟಿದ್ದ? ಅದು ವಜ್ರ ಕವಚ ಅಂಥದ್ದು ಹುಟ್ಟಿಸ್ಬೇಕಾದ್ರೆ ಏನು ಕಾರಣ, ಹುಟ್ಟಿದ್ದು ಹೇಗೆ ಅಂತ. ಮತ್ತೊಮ್ಮೆ ಇಡೀ ಕರ್ಣಕುಂಡಲ ಕವಚಗಳ ಕಥೆಯನ್ನು ಹೇಳುವ ಪ್ರಸಂಗ ಅಲ್ಲಿ ಬರುತ್ತೆ. ಆಗ ವೈಶಂಪಾಯನರು ಅವನು ಕವಚ ಕರ್ಣಕುಂಡಲಗಳ ಸಹಿತ ಹುಟ್ಟಿದ್ದ, ಅದು ಒಂದು ಕೃಪೆ, ಆದರೆ ಅವನಿಗೊಂದು ಆಪತ್ತು ಬಂತು ಅಂತ ಶುರು ಮಾಡುತ್ತಾರೆ. ಅದು ಏನು? ಅವನಿಗೆ ಒಂದು ದಿವಸ ರಾತ್ರಿ ಕನಸಿನಲ್ಲಿ ಸೂರ್ಯ ಬರ್ತಾನೆ. ಸೂರ್ಯ ಬರುವಾಗ ಅವನಿಗೆ ಗೊತ್ತಿರ್ತದೆ ತಾನು ಸೂರ್ಯ ವೇಷದಲ್ಲಿ ಹೋಗಬಾರ್ದು, ಒಂದು ಬ್ರಾಹ್ಮಣ ವೇಷದಲ್ಲಿ ಹೋಗಬೇಕು ಅಂತ. ಸಾಮಾನ್ಯ ಬ್ರಾಹ್ಮಣ ವೇಷದಲ್ಲಿ ಹೋಗಿ ಅವನು ಕನಸಿನಲ್ಲಿ ಮಾತಾಡ್ತಾನೆ ಕರ್ಣನ ಜೊತೆಗೆ. ಏನು ಎಚ್ಚರಿಸ್ತಾನೆ ಅಂದರೆ, ನಿನಗೆ ಇನ್ನು ಕೆಲ ದಿನಗಳಲ್ಲಿ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬಂದು ನಿನ್ನ ಕರ್ಣ ಕುಂಡಲ ಮತ್ತು ವಜ್ರ ಕವಚವನ್ನು ಕೇಳ್ತಾನೆ. ಯಾವುದೇ ಕಾರಣಕ್ಕೂ ಅದನ್ನು ಕೊಡಬೇಡ. ಕೊಡಬೇಡ ಅಂತ ಹೇಳುವ ನಾನು ಯಾರು ಅಂತ ನೀನು ಕೇಳಬಹುದು. ನಾನು ಬ್ರಾಹ್ಮಣ ವೇಷದಲ್ಲಿ ಬಂದಿರುವ ಸೂರ್ಯ. ನಾನು ಯಾಕೆ ಬಂದಿದ್ದೇನೆ ಅಂತ ನಿನಗೆ ಪ್ರಶ್ನೆ ಆಗಬಹುದು. ನಾನು ಭಕ್ತ ರಕ್ಷಕ. ಯಾಕೆಂದರೆ ನೀನು ತ್ರಿಕಾಲವೂ ಕೂಡ ಸ್ನಾನ ಮಾಡಿ ಸೂರ್ಯೋಪಾಸನೆ ಮಾಡುವ ನನ್ನ ಭಕ್ತ. ನಿನ್ನ ಆ ಸೂರ್ಯೋಪಾಸನೆಯ ಫಲವಾಗಿ ನಾನು ನಿನ್ನನ್ನು ರಕ್ಷಿಸುವುದು ನನ್ನ ಹೊಣೆ ಅಂತ ನಾನು ಬಂದಿದ್ದೇನೆ. ಇನ್ನೊಂದು ರಹಸ್ಯದ ಕಾರಣವಿದೆ, ಅದನ್ನು ನಾನು ನಿನಗೆ ಹೇಳುವುದಿಲ್ಲ. ಅದು ಮುಂದೊಂದು ದಿನ ತಾನೇ ನಿನಗೆ ಪ್ರಕಟವಾಗುತ್ತದೆ. ಅಷ್ಟು ಹೇಳಿ, ನೀನು ಯಾವುದೇ ಕಾರಣಕ್ಕೂ ಇಂದ್ರ ಸ್ವತಃ ಬ್ರಾಹ್ಮಣ ವೇಷದಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಏನೇ ಆದರೂ ನೀನು ಕೊಡಬೇಡ ಅಂದಾಗ ಕರ್ಣ ನಗ್ತಾ, ಕನಸಿನಲ್ಲಿಯೇ ಕಾನ್ವರ್ಸೇಷನ್, ಕರ್ಣ ನಗ್ತಾ ಹೇಳ್ತಾನೆ, ನಿನಗೆ ನನ್ನ ಎಲ್ಲ ಗುಣಗಳು ಗೊತ್ತು. ದಯವಿಟ್ಟು ಕೊಟ್ಟ ಮಾತಿಗೆ ತಪ್ಪುವವನಲ್ಲ ಕರ್ಣ, ಹೇಳಿದಂತೆ ನಡೆಯುವವ. ಅವನು ದಾನಕ್ಕೆ ಬಹಳ ಹೆಸರು. ಅಂತಹ ದಾನಿಯನ್ನು ದಾನ ಕೊಡದಂತೆ ನಿವೃತ್ತಿ ಮಾರ್ಗವನ್ನು ತೋರಿಸಬೇಡ. ನಾನು ದಾನಪಾತ್ರತ್ವವನ್ನು, ದಾನ ಮಾಡುವ ಗುಣವನ್ನು ದಯವಿಟ್ಟು ನಾನು ಮುಂದುವರಿಸುವುದಕ್ಕೆ ನನಗೆ ಅನುಮತಿ ಮಾಡು, ಅಡ್ಡಿ ಮಾಡಬೇಡ ಅಂತ ಕೇಳಿಕೊಳ್ತಾನೆ. ನಿನ್ನ ದಾನ ಧರ್ಮದ ಬಗ್ಗೆ ಗೊತ್ತಿದ್ದದ್ದಕ್ಕೆ ನಾನು ನಿನಗೆ ಹೇಳ್ತಿರೋದು. ನೀನು ಕೇಳಿದ ಕೂಡಲೇ ಕೊಡ್ತೀಯ ಅನ್ನೋದು ನನಗೆ ಗೊತ್ತಿದ್ದಕ್ಕೆ ನಾನು ಎಚ್ಚರಿಸಲಿಕ್ಕೆ ಬಂದದ್ದು. ನೀನು ಕೊಡಬೇಡ, ಯಾಕೆಂದರೆ ಅದು ಅಮೃತತ್ವವನ್ನು ನಿನಗೆ ಉಂಟು ಮಾಡುವುದಕ್ಕೆ ಇರುವಂತಹ ಸಾಧನ. ನಾನು ನಿನ್ನ ರಕ್ಷಣೆಗಾಗಿ, ನಿನ್ನ ಶರೀರ ರಕ್ಷಣೆಗಾಗಿ ಅದನ್ನು ಇಟ್ಟಿದ್ದೇನೆ. ಅದರಲ್ಲಿ ಕರ್ಣಕುಂಡಲ ಮತ್ತು ವಜ್ರಕವಚ ಅನ್ನುವುದು ಅಮರತ್ವವನ್ನು ಕೊಡುತ್ತದೆ. ನಿನಗೆಂದು ಯಾರೂ ನಿನ್ನನ್ನು ಕೊಲ್ಲಕ್ಕಾಗಲ್ಲ. ನಿನ್ನ ದೇಹ ರಕ್ಷಣೆಯನ್ನು ಮಾಡುವಂತಹ ಲಕ್ಷಣ ಇರುವಂತಹ ಸಾಧನಗಳು, ದಯವಿಟ್ಟು ಅದನ್ನು ಕೊಡಬೇಡ ಅಂತ ಪುನಃ ಹೇಳ್ಕೊಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ನಾಳಿನ ಯಾವುದೋ ಒಂದು ದೇಹ ರಕ್ಷಣೆಗಾಗಿ
ದಾನ ಅನ್ನುವ ಅತ್ಯಂತ ಕೀರ್ತಿ ತರುವ, ಯಶಸ್ಸು ತರುವ, ಶಾಶ್ವತವಾಗುವಂತಹ ಆ ಸಂಗತಿಯನ್ನು ಬಿಟ್ಟು ಕೊಡೋದಿಲ್ಲ. ದೇಹ ಇರಬಹುದು, ಹೋಗಬಹುದು, ದಾನದ ಶಾಶ್ವತ ಕೀರ್ತಿ ಮಾತ್ರ ಯಾವತ್ತೂ ಇರ್ತದೆ. ಅದು ಲೋಕಾಂತರದಲ್ಲೂ ನನ್ನ ಜೊತೆಗಿರುತ್ತೆ. ನಾನು ಅದಕ್ಕೆ ಹಿಂದೆ ಸರಿಯುವುದಿಲ್ಲ. ಶರೀರಕ್ಕಾಗಿ ನಾನು ವೇದನೆಯನ್ನು ಅನುಭವಿಸೋದಿಲ್ಲ. ಮತ್ತೆ ಹೇಳ್ತಾನೆ ಸೂರ್ಯ, ಹಾಗಲ್ಲ, ನೀನು ಕೊಡುವುದರಿಂದ ನೀನು ಎಷ್ಟು ದಿನದಿಂದ ಭಾವಿಸ್ತಾ ಇದ್ದೆಲ್ಲ ನಿನ್ನ ಶತ್ರು ಅರ್ಜುನ ಅಂತ, ಅವನಿಂದ ಕೂಡ ಸಾವಿಗೆ ಒಳಗಾಗುವುದಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಕೊಡಬೇಡ. ಅರ್ಜುನನನ್ನು ನಾನು ಗೆದ್ದೇ ಗೆಲ್ತೇನೆ. ನನಗೆ ಅವನ ಈ ಕರ್ಣಕುಂಡಲ ಕವಚಗಳಿಂದ ಕೇಳಬೇಡ, ಬೇರೆ ಏನಾದರೂ ಕೇಳು ಅಂತ ಹೇಳಿ ನೀನು ಸ್ತ್ರೀಯರು ಬೇಕಾ, ಸಂಪತ್ತು ಬೇಕಾ, ರಾಜ್ಯ ಬೇಕಾ, ಭೂಮಂಡಲ ಬೇಕಾ, ಗೋವುಗಳು ಬೇಕಾ, ಹೀಗೆ ಬೇರೆ ಕೇಳು. ಇಲ್ಲ, ಅವನು ಕೇಳಿದ್ದನ್ನು ಕೊಡ್ತೇನೆ. ಆದರೆ ಪುನಃ ಸೂರ್ಯ ಹೇಳ್ತಾನೆ, ಕೇಳುವುದನ್ನು ಕೊಡುವ ಮೊದಲು ಒಂದಿಷ್ಟು ಚೌಕಾಶಿ ಮಾಡು ಮರೆಯ. ನೀನು ಮಾಡ್ತಿ ಗೊತ್ತು ನನಗೆ, ಹಾಗಲ್ಲ ಹೀಗೆ ಅಂತಾದರೂ ಹೇಳ್ತಾ ಅವನಿಂದ ಬೇರೆ ಒಂದು ಪ್ರತ್ಯುಮ್ನಾಯ ತಗೋ. ಕನಿಷ್ಠ ಕೊಟ್ಟದ್ದಕ್ಕೆ ಇನ್ನೊಂದು ಕಾಂಪನ್ಸೇಷನ್ ತಗೋ. ಆ ಪ್ರತ್ಯುಮ್ನಾಯವನ್ನು ತೆಗೊಳ್ಳುವಾಗ ಕನಿಷ್ಠ ಅದು ಒಂದು ನಿನಗೆ ರಕ್ಷಣೆಯಾಗಿ ಇರಲಿ. ಹಾಗಾಗಿ ಇಂದ್ರನನ್ನು ಬರೀ ಕೊಟ್ಟು ಕಳಿಸಬೇಡ, ಇಂದ್ರನಿಂದ ಏನಾದರೂ ಪಡೆದು ಕಳುಹಿಸು. ಅದು ನಿನ್ನ ರಕ್ಷಣೆಗೆ ಕೊನೆಯ ತನಕ ಬರುವಂತಹ ಒಂದು ರಕ್ಷಣೆಯನ್ನು ಕೊಡುವಂತ ಕೇಳುವಂತ. ಇವನಾಗಲಿ ಅಂತ ಹೇಳುವಲ್ಲಿಗೆ ಒಂದು ಹಂತದಲ್ಲಿ ಕನಸು ಮುಕ್ತಾಯ ಆಗುತ್ತೆ. ಸೂರ್ಯ ಬ್ರಾಹ್ಮಣ ವೇಷದಿಂದ ಬಂದವನು ಅಂತರ್ಧಾನನಾಗ್ತಾನೆ. ಇವನು ಬೆಳಿಗ್ಗೆ ಕನಸ ಇದು ಸತ್ಯವ ನಮಗೆ ಆಗುತ್ತಲ್ಲ, ಅದೇ ಥರದ ಯೋಚನೆ ಇಟ್ಟುಕೊಂಡು ನಿತ್ಯದ ಹಾಗೆ ಸೂರ್ಯಾರ್ಘ್ಯ ಕೊಡುವಾಗ, ಎಷ್ಟು ಚೆನ್ನಾಗಿದೆ ನೋಡಿ, ನಿತ್ಯದ ಹಾಗೆ ಸೂರ್ಯಾರ್ಘ್ಯ ಕೊಡುವಾಗ ಸೂರ್ಯ ಒಂದು ಕ್ಷಣ ನಕ್ಕು, ಅದು ಹೌದು ನಾನೇ ಮಾತಾಡಿದ್ದು ಅಂದ ಹಾಗಾಯಿತಂತೆ ಕರ್ಣನಿಗೆ. ಎಚ್ಚರದಲ್ಲೂ ಕೂಡ ಅಲ್ಲಿಗೆ ಅವನಿಗೆ ಓಹೋ ಇದು ಸೂರ್ಯಾಜ್ಞೆ, ಸೂರ್ಯನೇ ಬಂದದ್ದು, ನನ್ನ ಕನಸಲ್ಲ ಅಂತ ಖಚಿತಪಡಿಸಿಕೊಂಡ. ಇಂಥ ಕರ್ಣ ತನ್ನ ಪಾಡಿಗೆ ಇರುವಾಗ ಇತ್ತ ಕರ್ಣ ಹೇಗೆ ಹಾಗೆ ಹುಟ್ಟಿದ ಅನ್ನುವ ಪ್ರಶ್ನೆಯನ್ನು ಜನಮೇಜಯ ಕೇಳ್ತಾನೆ. ಹಾಗೆ ಹುಟ್ಟಿದ ಹೇಗೆ, ಅವನು ಹುಟ್ಟುವುದಕ್ಕೆ ಅಂಥದ್ದೆಲ್ಲ ಇತ್ತಲ್ಲ, ಅದು ಎಲ್ಲಿಂದ ಬಂತು? ಆಗ ಮತ್ತೆ ಕುಂತಿಯ ಕತೆ ಬರುತ್ತೆ. ಶೂರಸೇನನಿಂದ ದತ್ತಕ್ಕೆ ತೆಗೆದುಕೊಂಡ ಕುಂತಿ ಭೋಜನ ಕಥೆಯಿಂದ ಮತ್ತೆ ಪ್ರಾರಂಭ ಆಗುತ್ತೆ. ನಾವು ಹಿಂದೆ ಅದನ್ನೆಲ್ಲ ನೋಡಿದ ಹಾಗೆ ಪುನರಾವರ್ತನೆ ಆಗುತ್ತೆ. ಆದರೆ ಇಲ್ಲಿ ಕೆಲವು ವ್ಯತ್ಯಾಸಗಳನ್ನು ನಾವು ಗಮನಿಸ್ತೇವೆ ನೋಡಿ. ಒಂದು ಮಹಾಭಾರತದ ಬಹಳ ವಿಶೇಷ ಗುಣ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ಯಾವುದೋ ತೀರ್ಮಾನ ಮಾಡೋಕ್ಕಾಗಲ್ಲ, ಇನ್ನೊಂದು ಕಡೆ ಅದಕ್ಕೇನೋ ಕರೆಕ್ಷನ್ಸ್ ಅಮೆಂಡ್ಮೆಂಟ್ಸ್ ಇರ್ತದೆ. ಏಕಾಏಕಿ ಇದು ಹಾಗೆ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಸಮಗ್ರ ಓದದೆ ಒಂದು ಕಡೆಯದ್ದು ಹಿಡ್ಕೊಂಡು ಅಲ್ಲಿ ಹಾಗೆ ಹೇಳಲಾಗಿದೆ ಅಂತ ಹೇಳಿಬಿಟ್ರೆ ನೀವು ಪೂರ್ತಿ ಓದಿಲ್ವೇನು ಅಂತ ನಮಗೆ ಕೇಳಬೇಕು ಯಾರು, ಹಾಗುಂಟು. ಇಲ್ಲಿ ಕುಂತಿಯ ಜೊತೆಗೆ ಹೇಗೆ ಕುಂತಿ ಭೋಜ ಅವಳನ್ನು ಒಳ್ಳೆಯ ಮಗಳಾಗಿ ಬೆಳೆಸಿದ್ದ, ಇನ್ನೂ ಕನ್ನಿಕೆ ಸಣ್ಣ ಹುಡುಗಿ, ಅವಳು ಎಷ್ಟು ಶ್ರದ್ಧಾವಂತಳು, ಸೇವಾ ಮನೋಭಾವ ಅದೆಲ್ಲವನ್ನೂ ಮೈಗೂಡಿಸಿಕೊಂಡು ಅತಿಥಿ ಸತ್ಕಾರ, ಆದರ, ಬೇಕಾದದ್ದನ್ನು ಪರಿಚರ್ಯೆ ಮಾಡುವುದರಲ್ಲಿ ಬಹಳ ಎತ್ತಿದ ಕೈ ಅಂತ ಇರುವಂಥ ಹುಡುಗಿಯಲ್ಲ. ಆ ವಯಸ್ಸಿನಲ್ಲಿ ಒಂದು ದಿನ ದುರ್ವಾಸರು ಬರ್ತಾರೆ. ನಿಮಗೆ ದುರ್ವಾಸರು ನಿನ್ನೆಯ ದಿನ ನಾನು ಹೇಳಿದೆ ಅವರ ಗುಣಲಕ್ಷಣ. ಅವರು ಬಂದರೆ ಯಾವಾಗ ಬೇಕೋ ಆವಾಗ ಹೋಗಬಹುದು, ಅಂದರೆ ಹೋಗೋದ್ರೆ ಹೋಗೇ ಬಿಡೋದಿಲ್ಲ. ಯಾವಾಗ ಬೇಕೋ ಆವಾಗ ಮತ್ತೆ ಒಳಗೆ ಬರ್ಬೋದು. ಯಾವಾಗ ಬೇಕೋ ಆವಾಗ ಹೋಗುವಾಗ ಅವ್ರಿಗೇನು ಬೇಕೋ ಅದನ್ನು ಒದಗಿಸ್ಬೇಕು. ಅವ್ರು ಬರುವಾಗ ತಕ್ಷಣ ಅವ್ರಿಗೇನು ಬೇಕೋ ಒದಗಿಸ್ಬೇಕು. ಅವರು ಮಲಗ್ತಾರೆ ಅನ್ನುವಾಗ ನಾವು ಎಚ್ಚರ ಇರೋ ಹೊತ್ತಿರ್ಬೋದು, ಅವ್ರು ಮಲಗಬಹುದು. ನಾವು ಮಲಗಬೇಕು ಅನ್ನೋ ಹೊತ್ತಿಗೆ ಅವ್ರು ಎಚ್ಚರ ಇರ್ಬೋದು. ಅವರಿಗೆ ಊಟ ಬೇಕು ಅನ್ನುವಾಗ ನಾವು ಊಟ ಮುಗಿಸಿ ಪಾತ್ರೆ ತೊಳೆದಿಟ್ಟ ಹೊತ್ತಿರ್ಬೋದು, ಅವರು ಆವಾಗ ಊಟ ಕೇಳಬಹುದು. ಅವರು ಊಟ ಮುಗಿಸಿ ಕೈ ತೊಳೆದಾಗ ಮತ್ತೆ ಹಸಿವು ಅನ್ಬೋದು, ಮತ್ತೆ ಸುಗ್ರಾಸ ಭೋಜನ ಸಿದ್ಧಪಡಿಸಬೇಕಾಗ್ಬೋದು. ಇದು ಪರಿಪಾಠ ದುರ್ವಾಸರ ವಿಷಯ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅಂಥ ದುರ್ವಾಸರು ಕುಂತಿ ಭೋಜನ ಬಳಿಗೆ ಬರ್ತಾರೆ. ನಾನೊಂದು 4 ದಿನ ನಿನ್ನ ಜೊತೆಗೆ ಇರಬೇಕು ಅಂತ ಮಾಡಿದ್ದೇನೆ. ನನ್ನ ಎಲ್ಲ ರೀತಿಯ ಯಾವ ಕ್ರಿಯೆಗಳಿಗೂ ಕೂಡ ಅಡಚಣೆಗಳು ಬರಬಾರ್ದು, ಅಡ್ಡಿ ಆತಂಕಗಳಿಲ್ಲದಂತೆ ನನಗೆ ಸೇವೆ ಮಾಡುವವರನ್ನು ನೀನು ಒದಗಿಸಬೇಕು. ನನ್ನ ಅಷ್ಟೂ ಕ್ರಿಯೆಗಳನ್ನು ಪ್ರಶ್ನಿಸಬಾರ್ದು. ನನಗೆ ತೊಂದರೆ ಆದರೆ ನಾನು ಕ್ಷಮಿಸುವುದಿಲ್ಲ, ನನ್ನ ಕೋಪಕ್ಕೆ ಬಲಿಯಾಗಬೇಕಾಗುತ್ತೆ, ನಾನು ಶಪಿಸ್ತೇನೆ. ಕುಂತಿ ಭೋಜನಿಗೆ ಇದೆಲ್ಲ ಗೊತ್ತಿರುತ್ತೆ, ಇವನು ಖಂಡಿತ ಆ ಥರನೇ ಮಾಡುವವನು ಅಂತ. ಆದರೆ ನನ್ನ ಹತ್ರ ಅಂಥ ಸೇವೆ ಮಾಡೋರು ಇಲ್ಲ ಅಂದ್ರೂ ಹೇಳಕ್ಕೆ ಸಾಧ್ಯವಿಲ್ಲ. ಇವನೇ ಹೋಗಬೇಕು. ಇವನು ತಕ್ಷಣಕ್ಕೆ ಆಯಿತು ನನ್ನ ಮಗಳಿದ್ದಾಳೆ ಅಂತ ಹೇಳಿ ಕುಂತಿಗೆ ಹೋಗಿ ನಿವೇದಿಸಿಕೊಳ್ತಾನೆ. ನೋಡು,
ಅವರನ್ನು ಹೀಗೆ ನೋಡ್ಕೊ. ಮತ್ತು ನಿನಗೆ ನೆನಪಿರಲಿ, ಅವನು ಕೋಪಿಸಿಕೊಂಡರೆ ನಿನ್ನನ್ನು ಶಪಿಸ್ತಾನೆ. ನೀನು ಕೋಪಿಸಿಕೊಳ್ಳದ ಹಾಗೆ ನೀನು ನೋಡಿಕೊಳ್ಬೇಕು. ಅವನಲ್ಲಿ ಯಾವುದೇ, ಅವನು ನಿನ್ನನ್ನು ಶಪಿಸಿದರೂ ನೀನು ಕೋಪಿಸ್ಕೊಳ್ಬಾರ್ದು, ಅವನು ಕೋಪಿಸಿಕೊಂಡ್ರೂ ನೀನು ಕೋಪಿಸ್ಕೊಳ್ಬಾರ್ದು, ಅವನು ನಿನಗೆ ನಿಂದೆ ಮಾಡಿದರೂ ನೀನು ಕೋಪಿಸ್ಕೊಳ್ಬಾರ್ದು. ಅವನು ಹೇಗಿದ್ದಾನೋ ಹಾಗೆ ನಿನ್ನ ಮುಖದಲ್ಲಿ ಕೂಡ ಒಂದು ಸಣ್ಣ ವ್ಯತ್ಯಾಸ ಆಗದೆ ಅವನನ್ನು ನೋಡಿಕೊಳ್ಬೇಕು. ಈ ಥರದ ಪರಿಚರ್ಯೆಯನ್ನು ನೀನು ಮಾಡ್ತೀಯಂತ ನನಗೆ ನಂಬಿಕೆ ಇದೆ, ನಾನು ನಿನ್ನ ನಂಬಿದ್ದೇನೆ ಅಂತ ಅವಳಿಗೆ ಆ ಜವಾಬ್ದಾರಿ ಕೊಡುವಾಗ ಅಪ್ಪ ಹೇಳ್ತಾನೆ, ನೀನು ಸೋತರೆ ನಾನು ಸೋತ ಹಾಗೆ, ನಿನಗೆ ಶಾಪ ಕೊಟ್ಟರೆ ಅದು ನನಗೂ ಶಾಪ, ಮುಂದೆ ನಾವು ವಂಶ ಎಲ್ಲ ಅನುಭವಿಸಬೇಕಾಗ್ತದೆ. ಕುಂತಿ ಒಪ್ಪಿಕೊಳ್ತಾಳೆ. ಇಂಥದ್ದೆಲ್ಲ ಇರುವ ಆ ಪರಿಸ್ಥಿತಿಯಲ್ಲಿ ದುರ್ವಾಸರನ್ನು ಇನ್ನಿಲ್ಲದಂತೆ ನೋಡ್ಕೊಳ್ತಾಳೆ ಅವಳು. ಅದು ಎಷ್ಟು ಅಂದರೆ, ಎಷ್ಟೋ ಬಾರಿ ನಿಂದಿಸ್ತಾರೆ ಅವರು, ತಿದ್ದಿಕೊಳ್ತೇನೆ ಅಂತಾಳೆ, ಹೊರತು ಕೋಪಿಸಿಕೊಳ್ಳೋದಿಲ್ಲ. ಆಮೇಲೆ ಎಷ್ಟೋ ಬಾರಿ ಅವರು ಮುಖದಿಂದ ಸಿಟ್ಟಾಗ್ತಾರೆ ಅಂತ ಗೊತ್ತಾದಾಗ ತಕ್ಷಣ ಅವಳು ಅದನ್ನು ನೇರ್ಪಡಿಸಿಕೊಳ್ತಾಳೆ. ಈ ಥರ ತನ್ನ ಒಂದು ಸೂಕ್ಷ್ಮಜ್ಞತೆಯ ಜೊತೆಗೆ ಕುಂತಿ ಹೂವಿನ ಹಾಗೆ ನೋಡಿಕೊಂಡಾಗ ದುರ್ವಾಸರು ಹೇಳ್ತಾರೆ, ನನಗೆ ತುಂಬ ಖುಷಿಯಾಗಿದೆ, ನಿನಗೇನು ವರವನ್ನು ಕೊಡಲಿ ಅಂತ ಹೇಳು, ನಾನು ಸಂಪ್ರೀತನಾಗಿದ್ದೇನೆ. ಹುಡುಗಿ ಸಣ್ಣವಳು, ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ನೀವು ಸಂಪ್ರೀತರಾಗಿದ್ದೀರೇ ಅನ್ನುವುದೇ ಒಂದು ಬಹಳ ದೊಡ್ಡ ವರ ಅಲ್ವಾ. ನೀವು ಸಂಪ್ರೀತರಾಗಿದ್ದೀರಿ ಅಂದರೆ ನನ್ನ ಅಪ್ಪನಿಗೆ ನಿಮ್ಮ ಸಂಪ್ರೀತ ಆದ ಆಶೀರ್ವಾದ ತಲುಪಿತು, ನನಗೆ ಆಶೀರ್ವಾದ ತಲುಪಿತು ಅಂತ ಅರ್ಥ. ಆ ಆಶೀರ್ವಾದ ಪಡೆದ ಧನ್ಯತೆಯಿಂದ ನಾನು ನಮಸ್ಕರಿಸ್ತೇನೆ ಗುರುಗಳೇ ಅಂತ. ಅಷ್ಟು ಹೇಳಿದ ಮೇಲೆ, ನೀನು ವರ ಕೇಳದಿದ್ದರೂ ನನಗೆ ಹಾಗೆ ಹೋಗುವುದಕ್ಕೆ ಮನಸ್ಸಾಗುವುದಿಲ್ಲ, ಬಾ ನಾನೊಂದು ವರ ಕೊಡ್ತೇನೆ ಅಂದಾಗ ಶುಚಿರ್ಭೂತೆಯಾಗಿ ಸ್ನಾನ ಮುಗಿಸಿ ಅವರು ಹೇಳಿದ ಒಂದು ಏಕಾಂತದ ಸಂದರ್ಭದಲ್ಲಿ ಕೂತ್ಕೊಂಡಾಗ ಅವರು ಒಂದು ಮಂತ್ರ ಹೇಳಿಕೊಡ್ತಾರೆ. ಆ ಮಂತ್ರವನ್ನು ನಾನು ಹಿಂದೆ ಹೇಳಿದ್ದೆ ನಿಮಗೆ. ಆ ಮಂತ್ರವನ್ನು ನೀನು ಯಾವ ದೇವತೆಯನ್ನು ಯೋಚಿಸಿ ಹೇಳ್ತೀಯೋ ಆ ದೇವತೆ ನಿನ್ನ ವಶ ಆಗ್ತಾನೆ, ಮತ್ತು ಆ ದೇವತೆ ನಿನಗೆ ಏನು ಬೇಕೋ ಅದನ್ನು ಕೊಡ್ತಾನೆ. ಅವನವನ ಅಂಶದ ಮಕ್ಕಳನ್ನು ನೀನು ಪಡೀತಿ ಇತ್ಯಾದಿ. ಇದಾದ ಕೂಡಲೇ ಅವಳು ಅನುಗ್ರಹ ಅವರು ಮಾಡಿದಾಗ ಅಲ್ಲಿ ಒಂದು ಮಾತು ವೇದವ್ಯಾಸರ ವಿವರಣೆಯಲ್ಲಿದೆ, ಅಥವಾ ಋಷಿಗಳು ಹೇಳುವ, ಜನಮೇಜಯನಿಗೆ ವೈಶಂಪಾಯನರು ಹೇಳುವ ವಿವರಣೆಯಲ್ಲಿದೆ, ಅವಳಿಗೆ ಆ ಮಂತ್ರದ ಅಪೇಕ್ಷೆಯೇ ಇರಲಿಲ್ಲ. ಆದರೆ ಅದನ್ನು ಬೇಡ ಎಂದರೆ ದುರ್ವಾಸರ ಕೋಪಕ್ಕೆ ಒಳಗಾಗಬೇಕಾಗುತ್ತದೆ ಅನ್ನುವ ಏಕಮಾತ್ರ ಕಾರಣಕ್ಕೆ ಅವಳು ಅಲ್ಲಿ ಅವರು ಹೇಳಿದ್ದನ್ನು ಕೇಳಿಸಿಕೊಂಡು ಅನುಗ್ರಹ ಎಂದು ಅದನ್ನು ಪಡೆದಳು, ಅಪೇಕ್ಷೆ ಪಟ್ಟಲ್ಲ. ಇಷ್ಟಾದ ಮೇಲೆ ದುರ್ವಾಸರು ಹೋದರು, ತಂದೆ ಸುಪ್ರೀತನಾದ ಎಲ್ಲ ಆಯಿತು. ಒಂದು ದಿನ ಇವಳಿಗೆ ಯಾಕೋ ಅನ್ನಿಸ್ತು, ತಾನು ಆ ಮಂತ್ರವನ್ನು ಪರೀಕ್ಷಿಸಬೇಕು ಅಂತ. ನೋಡಿ, ಮಂತ್ರ ಪರೀಕ್ಷಿಸಬೇಕು ಅನ್ನುವ ಅಪೇಕ್ಷೆ ಬಂದ ತಕ್ಷಣ ಅವಳ ಕನ್ಯತ್ವ ಹೋಯಿತು, ಅವಳು ರಜಸ್ವಲೆ ಆದಳು ಅಂತ. ಕನ್ಯತ್ವ ಹೋಯಿತು ಅಂದರೆ ದೊಡ್ಡವಳಾದಳು ಅಂತ. ನಾವು ಟೀನೇಜಿಗೆ ಬಂದಳು ಅಂತ ಹೇಳ್ತೀವಲ್ಲ ಆ ಥರ. ಸೊ ಬಾಲಿಕೆ ಇದ್ದವಳು ಪ್ರೌಢಳಾದಳು. ಅವಳು ರಜಸ್ವಲೆ ಆದದ್ದು ಅವಳಿಗೆ ಆಶ್ಚರ್ಯ ಆಗ್ತದೆ, ನಾನು ಇದನ್ನು ಯೋಚನೆ ಮಾಡಿದ ಕೂಡಲೇ ಯಾಕಾದೆ ಅಂತ. ಅವಳು ಫಲವತಿ ಆಗುವುದಕ್ಕೆ ಸಿದ್ಧ ಆಗಿ ಆಯಿತು ಮಂತ್ರದ ಯೋಚನೆ ಮಾಡುವಾಗಲೇ. ಮುಂದೆ ಅವಳು ಸುಮ್ಮನೆ ಒಂದು ದಿನ ಕೂತ್ಕೊಂಡು ಆ ಸೂರ್ಯನನ್ನು ನೆನೆದದ್ದು ಮತ್ತು ಸೂರ್ಯ ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡದ್ದು. ಒಮ್ಮೆ ಹುಡುಗಿ ಗಾಬರಿ ಆಗಿಬಿಡ್ತಾಳೆ ಸೂರ್ಯನನ್ನು ನೋಡಿ, ದಯವಿಟ್ಟು ಹೋಗು ಅಂತ ಪ್ರಾರ್ಥಿಸಿಕೊಳ್ತಾಳೆ. ನಾನು ನಿನ್ನನ್ನು ಕರೆದದ್ದಲ್ಲ, ನಾನೊಂದು ಬಾಲ ಅಪರಾಧ ಅಂತ ನನ್ನನ್ನು ಕ್ಷಮಿಸಿಬಿಡು, ನಾನು ನನ್ನ ಪರೀಕ್ಷೆ ಮಾಡಿಕೊಂಡೆ ಮಂತ್ರ ಕೊಟ್ಟದ್ದನ್ನು ಹೊರತು ನನಗೆ ನಿನ್ನೊಟ್ಟಿಗೆ ಕೆಲಸ ಇಲ್ಲ, ದಯವಿಟ್ಟು ಕ್ಷಮಿಸು ಅಂತ. ದೊಡ್ಡವರು ಹಾಗೆ ಬಂದು ಹೋಗೋದಿಲ್ಲ, ಕರೆದ ಮೇಲೆ ನೀವು ಕೆಲಸ ಏನು ಮಾಡಿಸ್ಕೊಳ್ಳೇಬೇಕು, ನಾನು ಹಾಗೆ ಹೋಗುವುದು ಉಚಿತವಲ್ಲ, ಅಲ್ಲಿ ನೋಡು ಇಂದ್ರಲೋಕದಲ್ಲೆಲ್ಲ ಪರಿಹಾಸ್ಯ ಮಾಡಿ ನಗ್ತಿದ್ದಾರೆ ಅಂತಾನೆ ಸೂರ್ಯ. ಇವಳು ನೋಡ್ತಾಳೆ, ಹೌದು ಅವರೆಲ್ಲ ಇಂದ್ರಾದಿಗಳು ನಗುವುದು ಅವಳಿಗೆ ಗೊತ್ತಾಗ್ತದೆ. ಅವಳು ತಕ್ಷಣ, ನಾನು ನಿನಗೆ ಅವಮಾನ ಮಾಡುವುದಿಲ್ಲಪ್ಪ, ಆದರೆ ನಾನು ಖಂಡಿತಕ್ಕೂ ಆ ಉದ್ದೇಶದಿಂದ ಕರೆದಿಲ್ಲ, ಮತ್ತು ನೀನೀಗ ಹೇಳ್ತೀಯಲ್ಲ ಒಂದು ಪುತ್ರನನ್ನು ನಾನು ಕೊಡ್ತೇನೆ ಪಡಿ ಅಂತ, ನಾನು ಅದಕ್ಕೆ ಸಿದ್ಧಳಿಲ್ಲ. ಯಾಕೆ ಗೊತ್ತಾ, ನಾನು ಇನ್ನೂ ಕನ್ನಿಕೆ, ಮತ್ತು ಅಪ್ಪ ಅಮ್ಮನ ವಶದಲ್ಲಿರುವವಳು ಸ್ವತಂತ್ರಳಲ್ಲ. ನನ್ನ ಕನ್ಯತ್ವದ ಜೊತೆಗೆ ನನ್ನ ಅಪ್ಪ ಅಮ್ಮನ ಸ್ವಾತಂತ್ರ್ಯ ಬೇಕು, ನನಗೆ ಅಪ್ಪ ಅಮ್ಮನ ಆದೇಶ ಬೇಕು, ಅವರಿಲ್ಲದೆ ನಾನು ಯಾವ ಪುರುಷನ ಜೊತೆಗೆ ಹೇಗೆ ಇಲ್ಲ. ಒಂದು ಹಂತಕ್ಕೆ ಬಂದ ಮೇಲೆ ನೀನು ಸ್ವತಂತ್ರಳು, ನಿನ್ನ ಸ್ವಾತಂತ್ರ್ಯಕ್ಕೆ ಭಂಗವಿಲ್ಲ. ನೀನು ನನ್ನನ್ನು ಆಯ್ಕೆ ಮಾಡಿ ಕರೆದಿದ್ದೀಯ, ಈಗ ನನ್ನ ಆಯ್ಕೆಯ ಪ್ರಕಾರ ನೀನು ನಿನ್ನ ಆಯ್ಕೆಯನ್ನು ಪರಿಪೂರ್ಣಗೊಳಿಸಿಕೊಳ್ಳಬೇಕು, ಅದನ್ನು ಸಾಧಿಸಿಕೊಳ್ಳಬೇಕು. ಅದು ನಿನ್ನ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟದ್ದು, ಅಪ್ಪ ಅಮ್ಮನಿಗೇನು ಸಂಬಂಧ ಇಲ್ಲ. ಇವನು ಮುಂದೆ ಅದು ಸಾಧ್ಯ ಇಲ್ಲ ಅಂದಾಗ ಅವಳು ನೆಕ್ಸ್ಟ್ ಹೇಳ್ತಾಳೆ, ಕನ್ನಿಕೆ ಇದ್ದೇನೆ, ಕನ್ಯತ್ವ ಹೋದರೆ ನಾಳೆ
ನನ್ನ ಬದುಕು ಹಾಳಾಗ್ತದೆ, ಶೂನ್ಯವಾಗ್ತದೆ, ನನ್ನ ಅಪ್ಪ ಅಮ್ಮ ನನ್ನನ್ನು ಸ್ವೀಕರಿಸೋದಿಲ್ಲ. ಚಿಂತೆ ಬೇಡ, ನಾನು ಮಾಡಿದ ಕೆಲಸದ ಬಳಿಕ ನೀನೊಬ್ಬ ಪುತ್ರನನ್ನು ಪಡೆದ ನಂತರ ನಿನ್ನ ಕನ್ಯತ್ವ ಹೋಗುವುದಿಲ್ಲ, ಮತ್ತೆ ಕನ್ಯತ್ವವನ್ನು ನೀನು ಮರಳಿ ಪಡೀತಿ. ಅಷ್ಟು ಮಾತ್ರ ಅಲ್ಲ, ಲೋಕಕ್ಕೆ ಯಶಸ್ಸು ತರುವ ತಾಯಿ ಅನ್ನಿಸಿಕೊಳ್ತಿ, ಲೋಕ ಕಲ್ಯಾಣ ಆಗುವಂತಹ ಬಹಳ ವಿಶೇಷ ಮಗನನ್ನು ಹಡೀತಿ. ಅನಿವಾರ್ಯವಾಗಿ ಅವಳು ಒಪ್ಪಿಕೊಂಡಳು. ತನ್ನ ಪರ್ಯಂಕದಲ್ಲಿ ಹಾಗೆ ಕುಳಿತಿದ್ದಾಗ ಸೂರ್ಯ ಅವಳ ಸಮೀಪಕ್ಕೆ ಬಂದ. ಅವನ ತೇಜಸ್ಸಿಗೆ ಇವಳು ಮೂರ್ಛಿತಳಾದ ಹಾಗೆ ಕಣ್ಣು ಮುಚ್ಚಿಕೊಂಡಳು. ಅವನು ನಾಭಿಯಿಂದ ಅವಳ ನಾಭಿಯನ್ನು ಇವನು ತನ್ನ ಹೆಬ್ಬೆಟ್ಟಿನಿಂದ ಒತ್ತಿದ. ವಿವರಣೆ ಹೇಗಿದೆ ಹಾಗೆ ಹೇಳ್ತಿದ್ದೇನೆ ನಾನು, ಅನಗತ್ಯ. ಅದೇ ಹೇಳಿದ್ನಲ್ಲ, ಧೀರರಿಗೆ ಅನುಚಿತ, ಅಸಾಮಾಜಿಕ, ಅನೈತಿಕ ಕಾರ್ಯಗಳು ಧೀರರಿಗೆ ಆಹ್ವಾನ, ಲಂಪಟರಿಗೆ ಆಮಿಷ ಅನ್ನುವ ಮಾತನ್ನು ನೆನಪಿಟ್ಟುಕೊಂಡೇ ಕೇಳಿ. ಸೊ ತನ್ನ ಹೆಬ್ಬೆಟ್ಟಿನಿಂದ ಅವಳ ನಾಭಿಯನ್ನು ಒತ್ತಿದ. ಆ ನಾಭಿ ಸ್ಪರ್ಶಕ್ಕೇನೆ ಕುಂತಿ ಮೂರ್ಛಿತಳಾದಳು. ಮೂರ್ಛಿತಳಾದವಳಿಗೆ ತನ್ನ ಆತ್ಮವನ್ನು ಅವಳ ಗರ್ಭದಲ್ಲಿ ಪ್ರದಾನ ಮಾಡಿದ ಸೂರ್ಯ, ಅದು ಸುರತ ಕ್ರಿಯೆಯಿಂದ ಅಲ್ಲ. ಇಷ್ಟು ವಾಕ್ಯ ಇದೆ, ನಾನು ಯಥಾ ಪ್ರಕಾರ ಹೇಳ್ತಿದ್ದೇನೆ. ತನ್ನ ಆತ್ಮವನ್ನು ಕುಂತಿಯಲ್ಲಿ ಅವಳ ಗರ್ಭಾಧಾನ ಮಾಡಿದ ಸೂರ್ಯ, ಅದು ಸುರತ ಕ್ರಿಯೆಯಿಂದ ನಡೆದದ್ದಲ್ಲ. ಶಂಕರಾಚಾರ್ಯರು ಒಂದು ಕಾಲಕ್ಕೆ ಹೇಳ್ತಾ ಇದ್ರು ಅಂತ ನನ್ನ ಗುರುಗಳೇ ಹೇಳೋದು, ಯೋಗಿಯೊಬ್ಬ ತಾನು ಕುಳಿತಲ್ಲಿಯೇ ಸಂಕಲ್ಪಿಸಿದರೆ ದೂರದಲ್ಲಿದ್ದ ಅವನ ಮನಸ್ಸಂಕಲ್ಪಕ್ಕೆ ಬಂದ ಹೆಣ್ಣೊಬ್ಬಳು ಬಸುರಿ ಆಗಬಹುದು. ಇದು ಸತ್ಯಕಾಮರು ಯೋಗ ಮಾರ್ಗದಲ್ಲಿ ನಡೆದ ಶಂಕರಾಚಾರ್ಯರ ಮಾತು ಅಂತ ನನಗೆ ಹೇಳ್ತಿದ್ರು.